ಸುದ್ದಿ .comಗೆ ತಮಗೆಲ್ಲರಿಗೂ ಸ್ವಾಗತ. ಈ ದಿನ ನಾವು ವಿಶೇಷ ಅತಿಥಿಗಳೊಂದಿಗೆ ಒಂದು ವಿಶೇಷ ವಿಷಯವನ್ನು ಪ್ರಸ್ತಾಪ ಮಾಡಲಿಕ್ಕೆ ಇಲ್ಲಿ ಹಾಜರಿದ್ದೇವೆ. ನಮ್ಮೊಂದಿಗೆ ಮಕ್ಕಳ ವೈದ್ಯರು ಹಾಗೂ ನವಜಾತ ಶಿಶು ತಜ್ಞರಾದಂಥ ಡಾಕ್ಟರ್ ಶ್ರೀರಾಮ್ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಗೆ ನಾನು ಸ್ವಾಗತವನ್ನು ಬಯಸ್ತೇನೆ. ಡಾಕ್ಟರ್ ಶ್ರೀರಾಮ್ ಅವರು ಚಿತ್ರದುರ್ಗದ ಜಿಲ್ಲಾ ಆಸ್ಪತ್ರೆಯಲ್ಲಿ ನವಜಾತ ಶಿಶು ತಜ್ಞರಾಗಿ ಮಕ್ಕಳ ವೈದ್ಯರಾಗಿ ಸುಮಾರು ದಶಕಗಳ ಕಾಲ ಸೇವೆಯನ್ನು ಸಲ್ಲಿಸಿ ಇತ್ತೀಚೆಗೆ ಸಿರಿಗೆರೆಯ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ವರ್ಗಾವಣೆಗೊಂಡು ಅಲ್ಲಿ ತಮ್ಮ ವೃತ್ತಿಯನ್ನು ನಿರ್ವಹಿಸ್ತಾ ಇದ್ದಾರೆ. ಮತ್ತು ಸಾಕಷ್ಟು ಮಕ್ಕಳ ಆರೋಗ್ಯ ಮತ್ತು ನವಜಾತ ಶಿಶುಗಳ ಆರೋಗ್ಯ ಪಾಲನೆ ಬಗ್ಗೆ ತಜ್ಞರಾಗಿ ಕಾರ್ಯನಿರ್ವಹಿಸಿ ಅವರು ಖ್ಯಾತರಾಗಿದ್ದಾರೆ. ಶ್ರೀರಾಮ್ ಅವರಿಗೆ ನಾನು ಮತ್ತೊಮ್ಮೆ ಬಿಸಿ ಸುದ್ದಿ .com ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ನಮಸ್ಕಾರ ಸರ್. ಸರ್, ತಮಗೆ ಒಂದು ಮೂಲಭೂತ ಒಂದು ಪ್ರಶ್ನೆ ಏನು ಅಂದರೆ, ಈ ದಿನದ ನಮ್ಮ ಎಪಿಸೋಡು ನವಜಾತ ಶಿಶು ಮತ್ತು 5 ವರ್ಷದವರೆಗಿನ ಮಕ್ಕಳ ಆರೋಗ್ಯ ಪಾಲನೆಯನ್ನು ಹೇಗೆ ತಾಯಂದರು ನಿರ್ವಹಿಸಬೇಕು ಅಂತಕ್ಕಂಥ ವಿಷಯದ ಮೇಲೆ ನಾವಿವತ್ತು ಮಾತಾಡ್ತಾ ಇದ್ವಿ ತಮ್ಮನ್ನು. ಖಂಡಿತ ತಾವು ತಜ್ಞರಾಗಿ ನಮಗೆ ಒಳ್ಳೆಯ ಮಾಹಿತಿಯನ್ನು ಕೊಡ್ತೀರಾ, ಮಾರ್ಗದರ್ಶನ ಕೊಡ್ತೀರಾ ನಮ್ಮ ಕೇಳುಗರಿಗೆ ಅಂತ ಭಾವಿಸ್ತೇನೆ. ಈಗ ನನ್ನ ಮೊದಲನೇ ಪ್ರಶ್ನೆ, ಸರ್, ಚಿಕ್ಕ ಪುಟಾಣಿ ಮಕ್ಕಳು ಹುಟ್ಟಿದಾಂದಿನಿಂದ 5 ವರ್ಷದವರೆಗೂ ಮಕ್ಕಳಿಗೆ ಸಹಜವಾಗಿ ಇನ್ಫೆಕ್ಷನ್ಸ್ ಆಗ್ತಕ್ಕಂಥದ್ದು, ಕಾಯಿಲೆ ಬರ್ತಕ್ಕಂಥದ್ದು ಸಹಜವಾಗಿರುತ್ತೆ. ಯಾಕೆಂದರೆ ನಮ್ಮ ವಾತಾವರಣದಲ್ಲಿ ಆ ಥರದ ಅನೇಕ ತೊಂದರೆಗಳು ಬರುತ್ತೆ ನಮ್ಮ ಪರಿಸರದಲ್ಲಿ. ಸೊ ಹಾಗಾಗಿ ಅಂತಹ ಸಂದರ್ಭದಲ್ಲಿ ತಾಯಿನೇ ಮೊದಲು, ನಾವು ತಾಯಿನೇ ಮೊದಲು ಗುರು ಅಂತೀವಿ, ಆಗ ತಾಯಿನೇ ಮೊದಲ ವೈದ್ಯ ಅಂತ ಕೂಡ ಒಂದು ಮಾತಿದೆ. ಸೊ ತಾಯಿ ಹೇಗೆ ತನ್ನ ಮಗುವಿನ ಆರೋಗ್ಯ ಪಾಲನೆ ಮಾಡಬೇಕು ಮತ್ತು ಕಾಯಿಲೆಗಳು ಬರದೇ ಇರೋದು ತಡೆಯೋಕ್ಕಾಗಲ್ಲ, ಆದರೆ ಬರದೇ ಇರೋದಕ್ಕೆ ಏನೇನು ಕ್ರಮಗಳನ್ನು ತಾಯಿ ತೆಗೆದುಕೊಳ್ಬೇಕಾಗುತ್ತೆ ಅನ್ನೋದು ನನ್ನ ಪ್ರಶ್ನೆ ಸರ್. ಓಕೆ, ಮೊದಲನೇದಾಗಿ ಈ ನವಜಾತ ಶಿಶುಗಳು ಅಂತಂದರೆ ಆಗ ತಾನೇ ಹುಟ್ಟಿದ ಮಕ್ಕಳಿಂದ 28 ದಿನಗಳ ಕಾಲ ಏನಿರ್ತವೆ ಆ ಒಂದು ಮಕ್ಕಳಿಗೆ, ಕೂಸುಗಳಿಗೆ ನಾವು ನವಜಾತ ಶಿಶುಗಳು ಅಂತ ಹೇಳ್ತೀವಿ. ತದನಂತರ 1 ತಿಂಗಳಿಂದ 12 ತಿಂಗಳವರೆಗೂ ಏನಂತೀವಿ ಅದನ್ನು ಇನ್ಫ್ಯಾಂಟ್ಸ್ ಅಥವಾ ಶಿಶುಗಳು ಅಂತ ಕರಿತೇವೆ. ತದನಂತರ 1 ರಿಂದ 5 ಮಕ್ಕಳು ತಾವು ಹೇಳ್ದಂಗೆ ಅದನ್ನು ಟಾಡ್ಲರ್ಸ್ 1 ರಿಂದ 3 ಅಂತ ಕರಿತೇವೆ. ನಂತರ ಪ್ರೀ ಸ್ಕೂಲ್ ಚಿಲ್ಡ್ರನ್ ಅಂತ ಕರಿತೀವಿ. ತದನಂತರ ಸ್ಕೂಲ್ ಗೋಯಿಂಗ್ ಚಿಲ್ಡ್ರನ್ ಅಂತ ನಾವು ವಿಂಗಡಣೆ ಮಾಡ್ತಾ ಹೋಗ್ತೀವಿ. ಸೊ ಮೊದಲನೆಯಾಗಿ ನವಜಾತ ಶಿಶುಗಳು ಅಂತ ವಿಷಯ ಬಂದಾಗ, ನವಜಾತ ಶಿಶುಗಳು ಚೆನ್ನಾಗಿರಬೇಕು. ಸೊ ನಮಗೆ ಮೊದಲೇ ಹೇಗೆ ಮಗು ಹುಟ್ಟಿದ ತಕ್ಷಣ ಚೆನ್ನಾಗಿದೆ ಅಂತಂದರೆ ಅದನ್ನು ನೀವು ಚೆನ್ನಾಗಿ ಬೆಳೆಸಿದ್ರೆ ಅದು ಮುಂದಿನ ದಿನಗಳಲ್ಲಿ ಕೂಡ ಅದು ಚೆನ್ನಾಗಿ ಬೆಳೀತಾ ಹೋಗುತ್ತೆ. ಇದು ಒಂದು ರೀತಿ ಉದಾಹರಣೆ ಹೇಳ್ಬೇಕಂದ್ರೆ, ಒಂದು ಸಸಿನ ನಾವು ನೆಟ್ ಮೇಲೆ ಅದನ್ನು ಚೆನ್ನಾಗಿ ಪೋಷಣೆ ಮಾಡಿದ್ಮೇಲೆ ಅದು ಬೆಳೀತಾ ಗಿಡ ಆಗುತ್ತೆ. ಗಿಡ ಆದಮೇಲೆ ದೊಡ್ಡವಾಗಿ ಮರ ಆಗಿ ಮತ್ತೆ ಹೆಮ್ಮರ ಆಗುತ್ತೆ. ಸೊ ಆ ಒಂದು ಶಿಶು ಅಂತ ಏನು ಕರಿತೀವಿ ಅಂದರೆ ಸಸಿನ ನಾವು ಒಂದು ಉದಾಹರಣೆ ತಗೊಂಡಾಗ ಅಲ್ಲಿ ಏನಾದರೂ ತೊಂದರೆ ಆದರೆ ಆ ಸಸಿಗೆ ಮುಂದೆ ಬೆಳೆಯಬೇಕಾದ್ರೆ ಬಹಳಷ್ಟು ಸಮಸ್ಯೆ ಆಗ್ತಾ ಹೋಗುತ್ತೆ. ಅದೇ ರೀತಿ ಈ ಒಂದು ನವಜಾತ ಶಿಶುಗೆ ನಾವು ಹೆಚ್ಚಾಗಿ ಕಾಳಜಿ ಕೊಟ್ಟು ಚಿಕಿತ್ಸೆ ಅಂತ ಅಲ್ಲ, ತಾಯಿ ಮತ್ತು ಮನೆಯಲ್ಲಿರೋ ಎಲ್ಲರೂ, ನಾವು ತಾಯಿಗಷ್ಟೇ ಜವಾಬ್ದಾರಿ ಅಂತ ಕೊಡೋಕ್ಕಾಗೋದಿಲ್ಲ. ಅಲ್ಲಿರುವಂಥ ಒಟ್ಟು ಕುಟುಂಬದಲ್ಲಿ ಎಲ್ಲರದ್ದು ಕೂಡ ಜವಾಬ್ದಾರಿ ಆಗುತ್ತೆ. ತಾಯಿಗೆ ಅವರ ಒಂದು ಸಪೋರ್ಟ್ ಬೇಕಾಗುತ್ತೆ. ಸೊ ತಾಯಿ ಒಬ್ಬರೇ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿ ಚೆನ್ನಾಗಿ ನೋಡಿಕೊಂಡಾಗ ಮುಂದಿನ ದಿನಗಳಲ್ಲಿ ಮಗು ಚೆನ್ನಾಗಿ ಬೆಳೆಯುತ್ತೆ. ಆ ಮಗು ಯಾವುದೇ ತೊಂದರೆ ಇಲ್ಲದೆ ನಮ್ಮ ದೇಶದ ಮುಂದಿನ ಸತ್ಪ್ರಜೆ ಆಗುತ್ತೆ, ಬೆನ್ನೆಲುಬು ಅಂತ ಹೇಳ್ಬೋದು ಆರ್ಥಿಕತೆಗೆ. ಸೊ ಈ ವಿಚಾರಗಳಲ್ಲಿ ನಾವು ಹೇಳಿದಾಗ, ತಾವು ಹೇಳಿದ್ರಿ ತಾಯಿಯೇ ಮೊದಲ ಗುರು. ತಾಯಿಯೇ ಮೊದಲನೇ ಗುರು ಅಷ್ಟೇ ಅಲ್ಲ, ತಾಯಿಯೇ ಮೊದಲ ವೈದ್ಯ ಕೂಡ. ಯಾಕೆಂದ್ರೆ ಬಹಳಷ್ಟು ನಾವು ನಮ್ಮಲ್ಲಿ ಮಕ್ಕಳು ಕರ್ಕೊಂಡ್ಬಂದಾಗ ಏನಾಗುತ್ತೆ, ತಾಯಿ ತೊಂದರೆ ಇದೆ ಅಂತ ಗೊತ್ತಾದ್ಮೇಲೆ ಕರ್ಕೊಂಡ್ಬಂದಿರ್ತಾಳೆ. ಸೊ ಹಂಗಾಗಿ ಇದು ತಾಯಿಗೆ ಗೊತ್ತಿದೆ, ನನ್ನ ಮಗು ಚೆನ್ನಾಗಿಲ್ಲ, ದಿವಸ ಹೆಂಗಿರ್ತಿತ್ತು ಅದಕ್ಕಿಂತ ಸ್ವಲ್ಪ ವಿಭಿನ್ನವಾಗಿದೆ ಅಂತ ಗೊತ್ತಾಗಿರುತ್ತೆ. ಸೊ ಆದ್ರಿಂದ ತಾಯಿ ನಮ್ಮನ್ನ ಕರ್ಕೊಂಡ್ಬರ್ತದೆ. ಸೊ ಈ ನಿಟ್ಟಿನಲ್ಲಿ ನಾವೇನ್ ಮಾಡ್ತೀವಿ, ಬಹಳಷ್ಟು ಚಿಕಿತ್ಸೆಗೆ ಬರೋಕ್ಕಿಂತ ಮುಂಚೆ ತಾಯಿ ಏನೆಲ್ಲ ತನ್ನ ಮಗುವಿನ ಬಗ್ಗೆ ನೋಡ್ಕೋಬೇಕು ಅಂದ್ರೆ, ಯಾವುದು ಅಪಾಯದ ಕುರುಹುಗಳು, ಡೇಂಜರ್ ಸೈನ್ಸ್ ಅಂತ ಕರಿತೀವಿ ನವಜಾತ ಶಿಶುಗಳು ವಿಚಾರಗಳಲ್ಲಿ. ಸೊ ಅದನ್ನ ನಾವು ಅವ್ರಿಗೆ ತಿಳಿ ಹೇಳಬೇಕು. ಸೊ ಇದು ತಿಳಿ ಹೇಳೋದಷ್ಟೇ ಅಲ್ಲ, ಇವುಗಳನ್ನು ತಡೆಗಟ್ಟಲಿಕ್ಕೆ ಏನೇನು ಎಲ್ಲ ಮಾಡಬೇಕು ಅನ್ನೋದು ಬಹಳ ಮುಖ್ಯ. ಉದಾಹರಣೆ, ಆಗತಾನೆ ಹುಟ್ಟಿದ ಮಕ್ಕಳು
ನಾರ್ಮಲ್ ಡೆಲಿವರಿ ಆದರೆ ಆಸ್ಪತ್ರೆಗಳಲ್ಲಿ 48 ಗಂಟೆ ಕಾಲ ಇರ್ತದೆ. ತದನಂತರ ಸಿಸೇರಿಯನ್ ಸೆಕ್ಷನ್ ಆದರೆ ಕೆಲವಾರು ಆಸ್ಪತ್ರೆಗಳಲ್ಲಿ ಕೆಲವಾರು ಒಂದು ನಿಯಮಗಳ ತರ 5 ರಿಂದ 7 ದಿವಸದವರೆಗೂ ಇಟ್ಕೊತಾರೆ. ಸೊ ನಮ್ಮಲ್ಲಿ ಜಿಲ್ಲಾ ಆಸ್ಪತ್ರೆಗಳಲ್ಲಾದರೆ ಆಪರೇಷನ್ ಆದರೆ LSCS ಅಂತ ಏನು ಕರಿತೀವಿ, ಅದರ ಶಸ್ತ್ರಚಿಕಿತ್ಸೆ ಆಗಿ ಆದರೆ 5 ರಿಂದ 7 ದಿವಸದೊಳಗೆ ಇಟ್ಕೊತೀವಿ. ಸೊ ಇಲ್ಲಿ ಏನು ನಾವು ಕರಿತೀವಿ, ಮಗು ಚೆನ್ನಾಗಿರಬೇಕು ಅಂತಂದರೆ ಫಸ್ಟು ಒಂದು ಆ ಗರ್ಭಿಣಿ ಒಂದು ಗರ್ಭಾವಸ್ಥೆ ಅಂತ ಏನು ಕರಿತೀವಿ ತಾಯಿ, ಆ ಟೈಮ್ನಲ್ಲಿ ಕಾಲಕ್ಕೆ ಒಬ್ಬ ವೈದ್ಯರ ಹತ್ರ ಚಿಕಿತ್ಸೆ ಅಂದರೆ ಆರೈಕೆಗೆ ಅಥವಾ ಯಾವುದಾದ್ರೂ ಒಂದು ಕನ್ಸಲ್ಟೇಷನ್ ತೊಗೊಂಡಿದ್ದು ಯಾವುದೇ ಸಮಸ್ಯೆಗಳಿದ್ದರೆ ಅದಕ್ಕೆ ಅವರು ಚಿಕಿತ್ಸೆ ಪಡೆದಿರಬೇಕಾಗುತ್ತೆ. ಮತ್ತು ಸ್ಕ್ಯಾನಿಂಗ್ ಮಾಡಿಸಿ ಮಗುಗೆ ಯಾವುದೇ ರೀತಿ ಹುಟ್ಟಿನಿಂದ ಬರುವಂತಹ ಕಾಯಿಲೆಗಳು ಇಲ್ಲ ಅಂತ ಒಂದು ಕನ್ಫರ್ಮ್ ಮಾಡ್ಕೋಬೇಕಾಗುತ್ತೆ. ಸೊ ತದನಂತರ ಇದರ ತೂಕ ಅದನ್ನು ಮತ್ತೆ ಬೆಳವಣಿಗೆ ಎಲ್ಲಾನು ಅದ್ರ ಬಗ್ಗೆ ಹೇಳ್ತಾ ಹೋಗ್ತಾರೆ. ಆ ಟೈಮಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಅಂದರೆ ಕೆಲವು ಸಿಂಡ್ರೋಮ್ಸ್ ಅಂತ ಹೇಳ್ತೀವಿ, ಅಥವಾ ಕಾಂಜೆನಿಟಲ್ ಅನಾಮಲೀಸ್ ಅಂತ ಹೇಳ್ತೀವಿ, ಅಥವಾ ತಲೆ ಅದು ಏನೋ ಹುಟ್ಟುತ್ತಾ ಏನಾದರೂ ಸಮಸ್ಯೆಗಳು ಇದ್ದರೆ, ಅಥವಾ ಆ ಒಂದು ವಯಸ್ಸಿಗೆ ಅಂದರೆ ಜಸ್ಟೇಷನಲ್ ಏಜ್ ಅಂತ ಕರಿತೀವಿ, ಅದಕ್ಕೆ ಸಂಬಂಧಪಟ್ಟಂತೆ ತೂಕ ಬರ್ತಿಲ್ಲ ಅಂದ ಪಕ್ಷದಲ್ಲಿ ಅದನ್ನು ಸ್ಕ್ಯಾನಿಂಗಲ್ಲಿ ಮತ್ತು ಫಿಸಿಕಲ್ ಎಕ್ಸಾಮಿನೇಷನ್ನು ಆಬ್ಸ್ಟಿಟ್ರಿಷಿಯನ್ಸು ನೋಡಿದಾಗ, ಹೆರಿಗೆ ತಜ್ಞರು ನೋಡಿದಾಗ ಅದಕ್ಕೆ ಒಂದು ಚಿಕಿತ್ಸೆ ಎಲ್ಲ ಕೊಡ್ತಾರೆ. ತದನಂತರ ಒಂದು ಡೆಲಿವರಿ ಯಾವುದೇ ಒಂದು ರೀತಿ ಸ್ವರೂಪ ಇರ್ಬೋದು, ಅದು ನಾರ್ಮಲ್ ಇರ್ಬೋದು ಅಥವಾ ಶಸ್ತ್ರಚಿಕಿತ್ಸೆಯಿಂದ ಆಗುತ್ತೆ. ಅದ ತದನಂತರ ಅದು ನಮ್ಮ ಇಂಡಿಯಾದಲ್ಲಿ ಭಾರತದಲ್ಲಿ ಆವರೇಜ್ ಅಂತ ಏನು ಕರಿತೀವಿ 2.8 kg ಹೆಚ್ಚಿಗೆ ಇರಬೇಕು. ಅದು 2.5 ರಿಂದ 3.5 kg ಹೆಚ್ಚಿಗಿದ್ರೆ ಏನು ತೊಂದರೆ ಇಲ್ಲ. ಸೊ ಇಂಥ ಮಕ್ಕಳು ಹುಟ್ಟಿದ ತಕ್ಷಣ ನಾವು ಏನು ಮಾಡಬೇಕು, IVCF ಅಂತ ಏನು ಹೇಳ್ತೀವಿ, ಇನ್ಫ್ಯಾಂಟ್ ಆ್ಯಂಡ್ ಯಂಗ್ ಚೈಲ್ಡ್ ಫೀಡಿಂಗ್ ಅಂತ ಒಂದು ಕಾರ್ಯಕ್ರಮ ಇದೆ. ಇದರಲ್ಲಿ ನಾವು ಹೇಳೋದೇ ಇಷ್ಟೇ, ಹುಟ್ಟಿದ ತಕ್ಷಣ ಮಗು ಎಷ್ಟು ಬೇಗ ತಾಯಿ ತನ್ನ ಈ ಒಂದು ಪ್ರಸವ ಟೈಮ್ನಲ್ಲಿ ಕಷ್ಟ ಏನು ಅನುಭವಿಸಿರ್ತಾರೆ, ಸುಸ್ತಾಗಿರ್ತಾರೆ, ಅದರಿಂದ ರಿಕವರಿ ಆಗಿರ್ತಾರೆ. ತದನಂತರ ಎಷ್ಟು ಸಾಧ್ಯನೋ ಅಷ್ಟು ಬೇಗ ಅರ್ಧ ಗಂಟೆ ಒಳಗಡೆ ಸಾಧ್ಯವಿದ್ದಲ್ಲಿ ತಾಯಿಯ ಎದೆ ಹಾಲನ್ನು ತಾಯಿ ತನ್ನ ಮಗುಗೆ ಕೊಡಬೇಕು. ಇದು ಬಹಳ ಮುಖ್ಯ. ಸೊ ಈ ತರ ಕೊಡೋದ್ರಿಂದ ಏನಾಗುತ್ತೆ, ತಾಯಿಗೂ ಕೂಡ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಎದೆ ಹಾಲು ಕುಡಿಸಿದ ಮೇಲೆ ಹೆಚ್ಚು ಮತ್ತೆ ತಾಯಿಗೆ ಆ ಮಗುಗೆ ಎಷ್ಟು ಬೇಕೋ ಅಷ್ಟು ಹಾಲು ಕೂಡ ಬರ್ತಾ ಹೋಗುತ್ತೆ. ಸೊ ಈಗ ಬರೋದ್ರಿಂದ ಇದನ್ನ ನಾವು ಡಿಮಾಂಡ್ ಫೀಡಿಂಗ್ ಅಂತ ಕರಿತೀವಿ. ಇದನ್ನ ಬೇಡಿಕೆ ಆಧಾರಿತ ಹಾಲುಣಿಸುವಿಕೆ ಅಂತ. ಸೊ ಹೆಚ್ಚು ಆ ಮಗುಗೆ ಇದು ಏನಂತೀವಿ ಸ್ಪೀಶೀಸ್ ಸ್ಪೆಸಿಫಿಕ್ ಅಷ್ಟೇ ಅಲ್ಲದೆ ಆ ಮಗುಗೆ ಸ್ಪೆಸಿಫಿಕ್ ಇನ್ಫ್ಯಾಂಟ್ ಅಂದರೆ ಆ ಬೇಬಿ ಸ್ಪೆಸಿಫಿಕ್ ಅಂತ ಹೇಳ್ತೀವಿ. ಅಂದರೆ ಆ ಮಗುಗೆ ಏನಾದರೂ ಕಡಿಮೆ ಹುಟ್ಟು ತೂಕ ಇತ್ತು ಅಥವಾ ದಿನ ತುಂಬದೇ ಹೆರಿಗೆ ಆಗಿತ್ತು ಅಂತಂದರೆ ಆ ತಾಯಿ ಎದೆ ಹಾಲಲ್ಲಿ ಅದಕ್ಕೆ ಏನೇನು ಅವಶ್ಯಕತೆ ಇದು ಅದು ಆ ದೈವದತ್ತವಾಗಿ ಬಂದಿರುತ್ತೆ. ಅದೇ ರೀತಿ ಟರ್ಮ್ ಬೇಬೀಸ್ ಅಂದರೆ ಹುಟ್ಟು ನಾರ್ಮಲ್ ಡೆಲಿವರಿ ದಿನ ತುಂಬಿದ ನಂತರ ಆಗಿದ್ರೆ ಮತ್ತು ತೂಕ ಎಲ್ಲ ನಾರ್ಮಲ್ ಇದ್ರೆ ಅದಕ್ಕೆ ಏನೆಲ್ಲ ಯಾವ ರೀತಿಯ ಹಾಲು ಬೇಕು ಅದು ಕೂಡ ದೈವದತ್ತವಾಗಿ ಬರುತ್ತೆ. ಆದ್ರಿಂದ ನಾವು ಹೇಳೋದು ಹುಟ್ಟಿದ ತಕ್ಷಣ ಎಷ್ಟು ಸಾಧ್ಯನೋ ಅಷ್ಟು ಬೇಗ ಅರ್ಧ ಗಂಟೆಗಿಂತ ಲೇಟ್ ಆಗದಂತೆ ತಾಯಿ ರಿಕವರಿ ಆದ ತಕ್ಷಣ ಹಾಲು ಉಣಿಸ್ಬೇಕಾಗುತ್ತೆ. ಇದು ಬಹಳ ಮುಖ್ಯ. ಇದಷ್ಟೇ ಅಲ್ಲದೆ ನೋ ಪ್ರೀಲ್ಯಾಕ್ಟಿಯಲ್ ಫೀಡಿಂಗ್ಸ್ ಅಂತ ಕರಿತೀವಿ. ನಮ್ಮಲ್ಲಿ ಬಹಳ ಒಂದು ಬ್ಲೈಂಡ್ ಬಿಲೀವ್ಸ್ ಅಂತ ಮೂಢನಂಬಿಕೆಗಳಿದೆ. ಇನ್ನು ಕೆಲವು ಸಮಾಜದಲ್ಲಿ ಅಂತ ಕೆಲವು ನಂಬಿಕೆಗಳು ಅದೇನಂತಾರೆ, ಒಂದು ಬೆಲ್ಲದ ಪಾಕ ನೀರು ಹಾಕ್ತಾರೆ, ಸಕ್ಕರೆ ನೀರು ಹಾಕ್ತಾರೆ, ಜೇನುತುಪ್ಪ ಹಾಕ್ತಾರೆ. ಇವೆಲ್ಲ ಪ್ರೀಲ್ಯಾಕ್ಟಿಯಲ್ ಅಂದ್ರೆ ಹಾಲು ತಾಯಿ ಎದೆ ಹಾಲು ಕುಡ್ಸೋಕ್ಕಿಂತ ಮುಂಚೆ ಇವನ್ನ ಯಾವುದೇ ಕಾರಣಕ್ಕೂ ನೋ ಪ್ರೀಲ್ಯಾಕ್ಟಿಯಲ್ ಫೀಡ್ಸ್ ಅಂತ ಹೇಳ್ತೀವಿ. ಕೊಡಬಾರ್ದು. ತಾಯಿ ಹಾಲೇ ಅಮೃತ, ತಾಯಿ ಹಾಲೇ ಮುಖ್ಯ. ಸೊ ಇದು ಏನ್ ಹೇಳ್ತೀವಿ, ತಾಯಿ ಹಾಲನ್ನು ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಪ್ ಟು 6 months ಮಿನಿಮಮ್ ಅಂತ ಹೇಳ್ತೀವಿ. ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಂತಂದ್ರೆ ತಾಯಿ ಹಾಲನ್ನ 6 ತಿಂಗಳವರೆಗೂ ಕೊಡಲೇಬೇಕು. ತಾಯಿ ಹಾಲಲ್ಲದೆ ಮತ್ತೇನನ್ನು ಕೊಡಬಾರದು. ಸೊ 6 ತಿಂಗಳಿಗಿಂತ ಹೆಚ್ಚಿಗೆ ಕೊಡಬಹುದು. ತದನಂತರ 6 ತಿಂಗಳ ನಂತರ ಏನಾಗುತ್ತೆ, ತಾಯಿಗೆ ಹಾಲು ಕೂಡ ಸಾಕಾಗ್ತಿರೋದಿಲ್ಲ ಮತ್ತು ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಅನುಗುಣವಾಗಿ ಮಗುಗೆ ಹೆಚ್ಚಿನ ಅವಶ್ಯಕತೆ ಇರ್ತದೆ. ಸೊ ಈ ಒಂದು ವೇಳೆಯಲ್ಲಿ ಏನ್ ಮಾಡ್ತೀವಿ ಅಂದ್ರೆ 6 ತಿಂಗಳ ನಂತರ ಅಂದ್ರೆ 180 ದಿನಗಳ ನಂತರ ನಾವು ತಾಯಿ ಹಾಲನ್ನ
ಮುಂದುವರಿಸಬೇಕು. ಎಲ್ಲಿವರೆಗೂ ಮುಂದುವರಿಸಬೇಕು? ಕನಿಷ್ಠ 2 ವರ್ಷಗಳವರೆಗೆ, ಕನಿಷ್ಠ 2 ವರ್ಷಗಳವರೆಗೆ ತಾಯಿ ಹಾಲನ್ನ ಮುಂದುವರಿಸಲೇಬೇಕು. ಮತ್ತು ತದನಂತರವೂ ಸಾಧ್ಯವಾದಲ್ಲಿ ಮುಂದುವರಿಸಬಹುದು. ಆದರೆ 6 ತಿಂಗಳ ನಂತರ ಏನು ಹೇಳ್ತೀವಿ, ಆಗ ದ್ರವ ರೂಪದ ಆಹಾರ, ಕಾಂಪ್ಲಿಮೆಂಟ್ರಿ ಫೀಡಿಂಗ್ ಅಂತ ಕರಿತೀವಿ. ಸೊ ಇದನ್ನು ದ್ರವ ರೂಪದ ಆಹಾರ, ಮತ್ತು ಇದು ದ್ರವ ರೂಪದ ಆಹಾರ ಇದ್ರೂ ಕೂಡ ಮಗುವಿಗೆ ಎಲ್ಲ ರೀತಿಯ ಒಂದು ಪೌಷ್ಟಿಕಾಂಶಗಳು ಇರಬೇಕು. ಕಾರ್ಬೋಹೈಡ್ರೇಟ್ಸ್ ಇರ್ಬೋದು, ಪ್ರೋಟೀನ್ಸ್ ಇರ್ಬೋದು, ಮೈಕ್ರೋನ್ಯೂಟ್ರಿಯೆಂಟ್ಸ್ ಇರ್ಬೋದು, ಇವೆಲ್ಲ ಇರುವಂಥದ್ದು ಈಸಿಲಿ ಡೈಜೆಸ್ಟಿಬಲ್ ಅಂಡ್ ಈಸಿಲಿ ಅಸಿಮಿಲೇಬಲ್ ಅಂತ ಹೇಳ್ತೀವಿ. ಅಂದ್ರೆ ಅದು ಜೀರ್ಣಕ್ಕೆ ಕೂಡ ಆಗಿರಬೇಕು, ಮತ್ತೆ ಅದು ಎಲ್ಲ ಪೋಷಕಾಂಶಗಳು ಕೂಡ ಇರಬೇಕು, ಮತ್ತು ಇಟ್ ಈಸ್ ಪಲೆಟಬಲ್. ಆ ಮಗು ಅದನ್ನ ಕುಡಿಬೇಕು, ತಗೋಬೇಕು. ಯಾಕೆಂದ್ರೆ ಅದಕ್ಕೆ ಗೊತ್ತಿಲ್ಲ. ಸೊ ಅದಕ್ಕೆ ನಾವು ಆ ತರದ್ದು ಕೆಲವಾರು. ಇನ್ನೊಂದು ವಿಷಯ, ನಮ್ಮಲ್ಲಿ ಇತ್ತೀಚಿನ ಆಧುನಿಕ ಸಮಾಜದಲ್ಲಿ ಈ ತಾಯಿ ಹೆಚ್ಚು ಹೆಚ್ಚು ಹಾಲು ಕುಡಿಸಿದ್ರೆ ಅವರ ಸೌಂದರ್ಯ ಹಾಳಾಗುತ್ತೆ ಅನ್ನೋ ಒಂದು ಕಲ್ಪನೆ ಬಹಳಷ್ಟು ಹೆಣ್ಣು ಮಕ್ಕಳಲ್ಲಿದೆ. ಇದ್ರ ಬಗ್ಗೆ ವೈದ್ಯರಾಗಿ ತಾವು ಏನು ಹೇಳ್ತೀವಿ? ಆಕ್ಚುಲಿ ಇದು ಮೂಢನಂಬಿಕೆ. ಯಾಕೆಂದ್ರೆ ಇದು ತಾಯಿ ಹಾಲು ಕುಡಿಸೋದ್ರಿಂದ ತಾಯಿಗೆ ಅದೇನು ಗರ್ಭಿಣಿ ಟೈಮಲ್ಲಿ 8 ರಿಂದ 10 kgಗಳಷ್ಟು ತೂಕ ಹೆಚ್ಚಾಗಿರ್ತಾರೆ ತಾಯಿ, ಅದು ಕಡಿಮೆ ಆಗುತ್ತೆ. ಸೊ ಅವರ ದೇಹ ತೂಕ ಕಡಿಮೆ ಆಗಿ ಆರೋಗ್ಯ ವರ್ಧನೆ ಆಗುತ್ತೆ, ಆರೋಗ್ಯ ಚೆನ್ನಾಗಾಗುತ್ತೆ. ಮತ್ತೆ ಹಾಲು ಕುಡಿಸೋದ್ರಿಂದ ಗರ್ಭ ಕ್ಯಾನ್ಸರು ಮತ್ತು ಬ್ರೆಸ್ಟ್ ಕ್ಯಾನ್ಸರ್ಸು ಇವಕ್ಕೆಲ್ಲ ಬರುವಂತ ಸಾಧ್ಯತೆ ಕಡಿಮೆ ಮಾಡುತ್ತೆ. ಇಟ್ ಇಸ್ ಪ್ರೊಟೆಕ್ಷನ್ ಅಂತ, ರಕ್ಷಣೆ ನೀಡುತ್ತೆ. ಸೊ ಆದ್ರಿಂದ ಇದೊಂದು ತಪ್ಪು ಕಲ್ಪನೆ. ಚೆನ್ನಾಗಿ ಕುಡಿಸ್ಬೇಕು, ಮತ್ತೆ ತಾಯಿಯ ಆರೋಗ್ಯ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ಆದ್ರಿಂದ ಇದು ಬಹಳ ಮುಖ್ಯ. ಸೊ ಈ ರೀತಿ ನಾವು ಹಾಲು ಕುಡಿಸೋದ್ರಿಂದ, ಮತ್ತೆ ಕಾಲಕ್ಕೆ ತಕ್ಕಂತೆ ಒಂದು ಕಾಂಪ್ಲಿಮೆಂಟರಿ ಫೀಡಿಂಗ್ ಅಂತ ಹೇಳ್ತೀವಿ ನಾವು. ಇಲ್ಲಿ ಯಾವುದೇ ಹೊರಗಡೆ ಒಂದು ಮಾರ್ಕೆಟ್ ಅಲ್ಲಿ ಬಹಳಷ್ಟು ಫುಡ್ ಐಟಮ್ ಸಿಗುತ್ತೆ. ನಾನು ಈ ವಿಚಾರದಲ್ಲಿ ಯಾವುದೇ ಕಂಪನಿ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಸೊ ಅವು ಯಾವ ಅವಶ್ಯಕತೆ ಇಲ್ಲ. ನಾವು ಮಕ್ಕಳ ತಜ್ಞರಾಗಿ ನಾವು ಹೇಳೋದೇನು, ನಿಮ್ಮಲ್ಲಿ ನಿಮ್ಮ ವಾತಾವರಣಕ್ಕೆ ಮತ್ತು ನಿಮ್ಮ ಒಂದು ಸಂಸ್ಕಾರ ಅಥವಾ ನಿಮ್ಮ ಒಂದು ಕಟ್ಟು ಬಂದ ಏನೇ ಇರ್ತದೆ, ನಿಬಂಧನೆಗಳಿರುತ್ತೆ, ನೀವು ಏನು ಡೈಲಿ ತಿಂತಾ ಇರ್ತೀರಿ ದಿನನಿತ್ಯ, ಅದನ್ನೇ ಬಳಸಿಕೊಂಡು ನೀವು ಅಲ್ಲಿ ಬಹಳಷ್ಟು ಮನೆಯಲ್ಲೇ ತಯಾರಿಸಿ ಕೊಡುವಂಥದ್ದು ಬಹಳಷ್ಟಿದೆ. ಅದಕ್ಕೆ ಬಹಳ ಉದಾಹರಣೆ ಅಂತಂದ್ರೆ ನಾವು ರಾಗಿ ಸೇರೆ ಅಂತ ಮಾಡ್ತೀವಿ ಮನೆಗಳಲ್ಲಿ, ಈಗಲೂ ಮಾಡ್ತಾರೆ. ಅದನ್ನ ಬಹಳಷ್ಟು ಒಳ್ಳೇದು ಕೂಡ. ಅದು ಬಹಳಷ್ಟು ಪೌಷ್ಟಿಕಾಂಶ ಯುಕ್ತ ಇರ್ತದೆ, ಐರನ್ ಅಂಶ ಇರ್ತದೆ. ಮತ್ತೆ ಅದಕ್ಕೆ ಹಾಲು ಕೂಡ ಸೇರಿಸಿ ಕೊಡೋದ್ರಿಂದ ಸ್ವಲ್ಪ ಬೇರೆ ಕಾರ್ಬೋಹೈಡ್ರೇಟ್ಸ್ ಮತ್ತೆ ಈಸಿಲಿ ಪಲೆಟಬಲ್ ಅಂತ ಹೇಳಿದ್ದಲ್ಲ, ಅದು ಅಕ್ಸೆಪ್ಟೆನ್ಸ್ ಕೂಡ ಮಗುಗೆ ಇದಾಗುತ್ತೆ. ಮುಂಚೆ ಏನ್ ಹೇಳ್ತೀವಿ ನಾವು, ದ್ರವ ರೂಪದ ಆಹಾರ, ನಂತರ ಅದು ಸ್ಲರ್ರಿ ಅಂತ ಹೇಳ್ತೀವಿ ಅಥವಾ ಸೆಮಿ ಸಾಲಿಡ್ ಅಂತ ಹೇಳ್ತೀವಿ, ಮತ್ತೆ ಸ್ವಲ್ಪ ಸಾಫ್ಟ್ ಡಯಟ್. ಇದು 15 ದಿವಸಗಳು, 2 ವಾರ ಆ ಥರ 7 ರಿಂದ 8 ತಿಂಗಳವರೆಗೆ ಕೊಡ್ತಾ ಹೋಗ್ಬೇಕಾಗುತ್ತೆ. ಮೊದಲಿಗೆ ಅದೆಷ್ಟು ತಗೊಳ್ತದೋ ಅಷ್ಟು ಕೊಡ್ತಾ ಹೋಗ್ಬೇಕಾಗುತ್ತೆ. ಮತ್ತೆ ತದನಂತರ ಅದು ಹೆಚ್ಚಿಗೆ ಕೊಟ್ಟಂಗೆ ನಾವು ಕೊಡಬೇಕಾಗುತ್ತೆ. ಇದನ್ನ ನಾವು ಕೊಡಬೇಕಾದ್ರೆ ಏನ್ ಮಾಡ್ತೀವಿ, ಇಷ್ಟೇ ಅಂತ ಅಳತೆ ಮಾಡ್ಕೊಡೋದು ಬೇಕಿಲ್ಲ. ಮಗು ಎಷ್ಟು ತಗೊಳುತ್ತೆ ಅದನ್ನ ನಾವು ಕೊಡ್ಬೇಕಾಗುತ್ತೆ. ಮಗು ಆಸಕ್ತಿ ಮೇಲೆ ಅದೇ ತಾನೇ ಬೇಡುತ್ತೆ, ನನಗೆ ನಾನು ತಿಂತೀನಿ ಅಂತ, ಆವಾಗ ಅದನ್ನು ಕೊಡ್ಬೇಕಾಗುತ್ತೆ. ಮತ್ತೆ ಇಲ್ಲಿ ಕೆಲವು ಮೂಢನಂಬಿಕೆಗಳಿದೆ. ಅನ್ನ ಕೊಡಬಾರ್ದು, ಅಥವಾ ರೊಟ್ಟಿ ಕೊಡಬಾರ್ದು, ಮುದ್ದೆ ಕೊಡಬಾರ್ದು. ಸೊ ಇದನ್ನ ಕೊಡಬಾರ್ದು ಅಂದ್ರೆ ಮಗುಗೆ ಆ ಟೈಮಲ್ಲಿ ಇನ್ನೂ ಹಲ್ ಬಂದಿರೋದಿಲ್ಲ, ನುಂಗ್ಲಿಕ್ಕೂ ಕೂಡ ಬಹಳಷ್ಟು ಕಷ್ಟ ಆಗುತ್ತೆ. ಆದ್ರಿಂದ ದ್ರವ ರೂಪದ ಆಹಾರ ಕೊಡಿ. ಒಂದು ಯಾವ್ದನ್ನಾದ್ರೂ ಸೇರಿಸಿಕೊಟ್ಟು ಸ್ಟಾರ್ಟ್ ಮಾಡಿದಾಗ ಅದು ಆ ಕರಳಿಗೆ ಒಗ್ಗಬೇಕು ಅಂದ್ರೆ ಕನಿಷ್ಠ ಅದು 7 ರಿಂದ 15 ದಿವಸ. ಹಳ್ಳಿಗಳಲ್ಲಿ ಒಂದು ಪದ್ಧತಿ ಇದೆ ನಮ್ಮಲ್ಲಿ. ಈ ಜೋಳದ ರೊಟ್ಟಿ ಅಥವಾ ರಾಗಿ ರೊಟ್ಟಿಯನ್ನ ಹಾಲಿನಲ್ಲಿ ಮೆತ್ತಗೆ ಮಾಡಿ ಸೆಮಿ ಸಾಲಿಡ್ ಮಾಡಿ ಕೊಡ್ತಾರೆ ಸರ್. ಅದರಿಂದ ಏನು ತೊಂದರೆ ಏನಾಗಲ್ಲ ಅಂದ್ರೆ ಇಲ್ಲಿ ಸೆಮಿ ಸಾಲಿಡ್ ಆಗೋದ್ರಿಂದ ಅದು ಏನಂದ್ರೆ ಸ್ವಲ್ಪ 8-9 ತಿಂಗಳು ಸ್ವಲ್ಪ ಆದ್ರೆ ನುಂಗಲಿಕ್ಕೆ ಸುಮಾರು ಒಂದು 6 ತಿಂಗಳು ಟೈಮಲ್ಲಿ ಹುಟ್ಟಿದ ಮಗು 2.5 ರಿಂದ 3 kg ಇದ್ರೆ 6 ತಿಂಗಳಿಗೆ ಅದ್ರ ಡಬಲ್ ಆಗುತ್ತೆ, ಅಲ್ಲಿಗೆ 6 kg ಆಗುತ್ತೆ. ಮತ್ತೆ 12 ತಿಂಗಳಿಗೆ 9 kg ವರೆಗೂ ಬರುತ್ತೆ. ಸೊ ಇಲ್ಲೇನಾಗುತ್ತೆ, 7 ರಿಂದ 8 ತಿಂಗಳ ಮಧ್ಯೆ ಸ್ವಲ್ಪ 7.5 ರಿಂದ 8 kg ತಗುತ್ತೆ. ಸೊ ಆ ಟೈಮಲ್ಲಿ ಸ್ವಲ್ಪ ನುಂಗ್ಲಿಕ್ಕೆ ಬರೋದ್ರಿಂದ ಅದನ್ನು ತೆಳ್ಳಿಗೆ ಮಾಡಿ
ಕೊಡ್ಬೋದು. ಅಥವಾ ಆ ತರ ಬೇಡ ಅಂತಂದ್ರೆ ಒಡ್ರಾಗಿ ಇಟ್ಟು ಅಥವಾ ರಾಗಿ ಸೆರೆ ಅಂತ ಏನ್ ಮಾಡ್ತೀವಿ, ಅಥವಾ ಕಿಲ್ಸ ಅಂತ ಏನ್ ಮಾಡ್ತೀವಿ, ಅಥವಾ ಪಾಯಸ ಅಂತ ಏನ್ ಮಾಡ್ತೀವಿ, ಅದರಲ್ಲಿ ಎಲ್ಲದನ್ನು ತೆಳುವಾಗಿ ಸ್ವಲ್ಪ ಗಂಜಿ ರೂಪದಲ್ಲಿ ಕೊಟ್ರೆ ಬಹಳಷ್ಟು ಅನುಕೂಲ ಆಗುತ್ತೆ, ಮಗುಗೂ ಅದು ಹಿತ ಅನ್ಸುತ್ತೆ. ಆಮೇಲೆ ಇಲ್ಲೇನಾಗುತ್ತೆ, ನಾವು ಮಾರ್ಕೆಟ್ ಅಲ್ಲಿ ತಗೊಂಡ್ ಬಂದು ಕೊಡೋದ್ರಿಂದ ಅದು ಅಷ್ಟು ಒಳ್ಳೇದು ಅಲ್ಲ, ಮತ್ತೆ ಕಾಸ್ಟ್ಲಿ ಕೂಡ. ನಮ್ಮಲ್ಲೆಲ್ಲ ಆರ್ಥಿಕವಾದ ಹೊರೆ ಕೂಡ ನಿಮ್ಮಲ್ಲಿ ಏನ್ ದೊರೆಯುವಂಥದ್ದನ್ನ ನೀವು ಅದನ್ನ ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ಆರ್ಥಿಕವಾಗಿ ಕೂಡ ಉಳಿತದೆ. ಸರ್, ಇದು ಒಂದು ತಾವು ಹೇಳಿದ್ರಿ, ತಾವು ಆ ಶಿಶು ತಜ್ಞರಾಗಿ ಇಲ್ಲಿ ಕೆಲಸ ಮಾಡಿದ್ದೀರಾ ಕೇಂದ್ರದಲ್ಲಿ ಮುಖ್ಯಸ್ಥರಾಗಿ. ನಂದು ಒಂದು ಪ್ರಶ್ನೆ ಈಗೇನಂತಂದರೆ, ಸಾಕಷ್ಟು ಈ ಪ್ರಚಾರ ಮಾಧ್ಯಮಗಳಲ್ಲಿ, ದೃಶ್ಯ ಮಾಧ್ಯಮಗಳಲ್ಲಿ ಈ ಬೇರೆ ಬೇರೆ ವಸ್ತುಗಳನ್ನು, ಈ ಥರ ಸಪ್ಲಿಮೆಂಟ್ ವಸ್ತುಗಳನ್ನು ತುಂಬ ದುಬಾರಿ ರೇಟಿಗೆ ಅದು ಪ್ರಚಾರ ಕೊಡ್ತಾರೆ. ಒಂದು ಸುಂದರವಾದ ಮಗು ಇಟ್ಬಿಡ್ತಾರೆ, ಆ ಮಗು ತಿನ್ಸೋ ಥರ, ದಪ್ಪ ಆಗೋ ಥರ ಎಲ್ಲ ತೋರಿಸ್ತಾರೆ. ಸೊ ಈ ನಿಟ್ಟಿನಲ್ಲಿ ಜಾಗೃತಿಯನ್ನು ಮೂಡಿಸ್ಲಿಕ್ಕೆ ನೀವು ಹೇಳಿದ್ರಿ, ಸರಳವಾದ ಆಹಾರ ನಮ್ಮ ಮನೆಯಲ್ಲೇ ಇರುತ್ತೆ, ಅದನ್ನೇ ಕೊಡ್ಬೋದು ಅಂತ. ಸೊ ಇದ್ರ ಬಗ್ಗೆ ಸರ್ಕಾರದ ಈ ಶಿಶು ಅಭಿವೃದ್ಧಿ ಕೇಂದ್ರಗಳು, ಶಿಶು ಸಂರಕ್ಷಣಾ ಕೇಂದ್ರಗಳು ಏನಾದರೂ ಪ್ರಚಾರ ಮಾಡ್ತಾ ಇದ್ದಾವ? ಇದ್ರ ಬಗ್ಗೆ ಮಾಹಿತಿ ಕೊಡ್ತಾರ ಹೆರಿಗೆ ಆದಂಥ ಹೆಣ್ಣು ಮಕ್ಕಳಿಗೆ, ಕುಟುಂಬಸ್ಥರಿಗೆ? ನಮ್ಮ ಆಸ್ಪತ್ರೆಗಳಲ್ಲಿ ನಾವು ಹೇಳ್ತೀವಿ, ನೋ ಅಡ್ವರ್ಟೈಸ್ ಫಾರ್ ಎನಿ ಸಬ್ಸ್ಟಿಟ್ಯೂಟ್, ಸಪ್ಲಿಮೆಂಟರಿ ಸಬ್ಸ್ಟಿಟ್ಯೂಟ್, ಮಿಲ್ಕ್ ಸಬ್ಸ್ಟಿಟ್ಯೂಟ್ಸ್. ನಾವು ಏನು ಹೇಳ್ತೀವಿ, ತಾಯಿ ಹಾಲೇ ಮುಖ್ಯ, ಮದರ್ಸ್ ಮಿಲ್ಕ್ ಈಸ್ ಬೆಸ್ಟ್ ಅಂತ ಹೇಳ್ತೀವಿ. ಜೊತೆಗೆ IMS ಆಕ್ಟ್ ಕೂಡ ಇದೆ, ಇನ್ಫ್ಯಾಂಟ್ ಮಿಲ್ಕ್ ಸಬ್ಸ್ಟಿಟ್ಯೂಟ್ ಆಕ್ಟ್ ಅಂತ ಇದೆ. ಅದರಲ್ಲೂ ಕೂಡ ಈ ಒಂದು ಮಿಲ್ಕ್ ಅಂಡ್ ಮಿಲ್ಕ್ ಸಬ್ಸ್ಟಿಟ್ಯೂಟ್ಸ್ ಸಂಬಂಧಪಟ್ಟಂತೆ ನಾವು ಯಾವುದೇ ರೀತಿಯ ಪ್ರೋತ್ಸಾಹನೂ ಕೂಡ ಮಾಡಬಾರ್ದು ಮತ್ತು ಒಂದು ಅಡ್ವರ್ಟೈಸ್ಮೆಂಟ್ ಕೂಡ ಮಾಡಬಾರ್ದು ಅಂತ ಅಲ್ಲ. ಇದರ ಅವೇರ್ನೆಸ್, ನಾನು ಅಡ್ವರ್ಟೈಸ್ಮೆಂಟ್ ಕೊಡಿ, ಅದು ಜನರಲ್ ಆಗಿ ಮಾಡ್ತಾರೆ, ಸರ್ಕಾರದವ್ರು ಮಾಡಲ್ಲ. ಆದರೆ ನಾನು ಹೇಳ್ತಕ್ಕಂಥದ್ದು ಏನು ಅಂದರೆ, ವೈದ್ಯರಾಗಿ ಅಥವಾ ನಿಮ್ಮ ಆರೋಗ್ಯ ಇಲಾಖೆ ಹೇಗೆ ಅವರಿಗೆ ಒಂದು ಅವೇರ್ನೆಸ್ ಏನಾದರೂ ಮಾಡುತ್ತಾ ಇದ್ರ ಬಗ್ಗೆ ಒಂದು ತರಬೇತಿ, ಮಾಹಿತಿ ಕೊಡ್ತಾರ? ಈ ಬಗ್ಗೆ ಕಾಲಕ್ಕೆ ಕೊಡ್ತಾ ಇದ್ದೀವಿ. ಆದರೆ ನಮ್ಮಲ್ಲಿ ಏನಾಗುತ್ತೆ, ನಮ್ಮ ಆಸ್ಪತ್ರೆಗಳಲ್ಲಿ, ನಮ್ಮ ವಾರ್ಡ್ಗಳಲ್ಲಿ, ನಮ್ಮಲ್ಲಿ SNC ಇರ್ಬೋದು ಅಥವಾ ಮಕ್ಕಳ ವಾರ್ಡ್ ಇರ್ಬೋದು, ಅಥವಾ ಪೋಸ್ಟ್ ಆಪರೇಟಿವ್ ವಾರ್ಡ್ ಅಥವಾ PNC ವಾರ್ಡ್ ಅಂತ ಹೇಳ್ತೀವಿ. ಅಲ್ಲಿ ನಮ್ಮ ಸಿಸ್ಟರ್ಸ್ಗೆ ಮತ್ತು ಅಲ್ಲಿನ ಸೆಕ್ಯೂರಿಟಿಗೆ ಮತ್ತು ಗ್ರೂಪ್ ಡಿಸ್ಗೆ ಪ್ರತಿಯೊಬ್ಬರಿಗೂ ಕೂಡ ಈ ವಿಚಾರ ಗೊತ್ತಿದೆ. ನಾವು ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಮಿಲ್ಕ್ ಸಬ್ಸ್ಟಿಟ್ಯೂಟ್ಸು ಅನಿವಾರ್ಯ ಕಾರಣಗಳು ಬಿಟ್ರೆ ಅದು 1-3% ಇರಬಹುದು, ಅಷ್ಟು ಬಿಟ್ಟರೆ ಅವ್ರು ಕೊಡಕ್ ಬರೋ ಸಾಧ್ಯ ಇಲ್ಲ, ನಾವೇ ಆ ಒಂದು ಅವಶ್ಯಕತೆ ಇತ್ತು, ತಾಯಿಗೆ ಯಾವುದೋ ಒಂದು ಕಾರಣದಿಂದ ತಾಯಿಗೆ ಎದೆ ಹಾಲು ಕೊಡಕ್ಕಾಗ್ಲಿಲ್ಲ, ಕೆಲವಾರು ಕಾರಣಗಳಿರುತ್ತೆ. ತಾಯಿಗೆ ತೊಂದರೆ ಆಗಿ ICU ಇತ್ತು, ಅಥವಾ ತಾಯಿ ಮತ್ತೇನೋ ಪ್ರಾಬ್ಲಮ್ ಆಯ್ತು, ಅಥವಾ ತಾಯಿಗೆ ಯಾವುದೋ ಒಂದು ಶಸ್ತ್ರಚಿಕಿತ್ಸೆ ಆಯ್ತು ಎದೆಗೆ. ಸೊ ಅಲ್ಲಿ ತಾಯಿಗೆ ಹಾಲು ಉಣಿಸಲಿಕ್ಕೆ ಆಗ್ತಾ ಇಲ್ಲ. ಆ ತರ ಬಹಳ ಕಡಿಮೆ ಕಂಡೀಷನ್ಸ್ ಅಲ್ಲಿ ವೈದ್ಯರ ರೆಕಮೆಂಡ್ ಮೇಲೆ ಅಷ್ಟೇ, ಶಿಫಾರಸಿನ ಮೇಲೆ ಬಟ್ ಅಲ್ಲಿ ಸಹಜವಾಗಿ ಕೊಡೋದಿಲ್ಲ. ಅದೇ ಸರ್, ಕೊಡ್ಲೂಬಾರ್ದು. ಬಹಳ ಒಳ್ಳೆ ಸಲಹೆ, ಒಳ್ಳೆ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ನೀವು ತಿಳಿಸ್ಕೊಟ್ರಿ, ಖಂಡಿತ ಸರ್. ಆಮೇಲೆ ಈ ಸಹಜವಾಗಿ ನಮ್ಮ ಸಮಾಜದಲ್ಲಿ ಮೇಲ್ ಡಾಮಿನೇಟ್ ಸೊಸೈಟಿ ನಮ್ಮದು. ತಾಯಿ ಒಬ್ಬಳನ್ನೇ ಆ ಮಕ್ಕಳ ಆರೋಗ್ಯದ ಬಗ್ಗೆ ನಾವು ಸಹಜವಾಗಿ ಮನೆಗಳಲ್ಲಿ ಆಕೆ ಮೇಲೆ ಆರೋಪ ಹಾಕ್ಬಿಡ್ತಾರೆ, ಮಗುಗೆ ಏನಾದರೂ ಇನ್ಫೆಕ್ಷನ್ ಆದರೆ ನೀನು ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂತ. ಒಟ್ಟಾರೆ ಕುಟುಂಬದ ಜವಾಬ್ದಾರಿ ಇದೆಯಾ ಮಕ್ಕಳ ಆರೋಗ್ಯ ಪಾಲನೆಯಲ್ಲಿ ಅಂತ ನೀವು ಹೇಳಿದ್ರಿ ಬಿಗಿನಿಂಗಲ್ಲಿ. ಬರೀ ತಾಯಿ ಅಷ್ಟೇ ಅಲ್ಲ, ಕುಟುಂಬನೂ ಅದಕ್ಕೆ ಸಹಕರಿಸಬೇಕು, ಅವರಿಗೆ ಹೆಲ್ಪ್ ಮಾಡಬೇಕು ಅಂತೇಳಿ. ಇದ್ರ ಬಗ್ಗೆ ಇದು ಬಹಳ ಮುಖ್ಯ. ಯಾಕೆ ಅಂತಂದರೆ ತಾಯಿ ಒಬ್ಬಳೇ ಆ ಟೈಮ್ನಲ್ಲಿ ಏನು ಮಾಡೋಕ್ಕಾಗಲ್ಲ. ಆಮೇಲೆ ಪ್ರತಿಯೊಂದು ಈಗೆಲ್ಲ ಒಂದೇ ಮೊದಲನೇ ತಾಯಿ ಮೊದಲನೇ ಗರ್ಭಿಣಿ ಆಗಿ ಮೊದಲನೇ ಮಗುಗೆ ಜನ್ಮ ನೀಡಿರಬಹುದು. ಸೊ ಮತ್ತೆ ಈಗೆಲ್ಲ ಸಿಂಗಲ್ ಫ್ಯಾಮಿಲಿ ಇರೋದ್ರಿಂದ ಅವರ ತಾಯಿಗೂ ಅಥವಾ ಅವ್ರ ರಿಲೇಷನ್ಸ್ ಅಲ್ಲೂ ಕೂಡ ಒಬ್ಬೊಬ್ಬರೇ ಮಕ್ಳಿರ್ತಾರೆ. ಸೊ ಈ ಬಗ್ಗೆ ಮಾಹಿತಿ ಕೂಡ ಬಹಳಷ್ಟು ಇರೋದಿಲ್ಲ, ಕೊರತೆ ಇರುತ್ತೆ. ಹೌದು, ಮಾಹಿತಿ ಕೊರತೆ. ಅವ್ರು ಎಷ್ಟೇ ಎಜುಕೇಟೆಡ್ ಇದ್ರು ಕೂಡ ಈ ಬಗ್ಗೆ ಇದ್ರ ಬಗ್ಗೆ ಮಾಹಿತಿ ಇರೋದಿಲ್ಲ. ಸೊ ಆದ್ರಿಂದ ನಾವು ಅವ್ರಿಗೆ ಬರೇ ತಾಯಿ ಮೇಲೆ ಹಾಕೋದೆ ಅಷ್ಟೇ ಅಲ್ಲ, ನಾವು ಇಲ್ಲಿ ಆ ಟೈಮ್ನಲ್ಲಿ ಮಾನಸಿಕವಾಗಿ ಅವ್ರಿಗೆ ಧೈರ್ಯ ತುಂಬಬೇಕು. ಮತ್ತು ಮಾನಸಿಕವಾಗಿ ಅಷ್ಟೇ ಅಲ್ಲದೆ ಆರ್ಥಿಕವಾಗಿ ಕೂಡ ಅವರು ಎಲ್ಲ ಬೇರೆ ಎಲ್ಲರ ಕೆಲಸ ಮಾಡ್ತಿದ್ರು ಅಂತಂದ್ರು ಕೂಡ
ಅವ್ರಿಗೆ ಬಹಳಷ್ಟು ಅನ್ಆರ್ಗನೈಸ್ ಸೆಕ್ಟರ್ಸ್ ಅಂತ ಹೇಳ್ತೀವಿ. ಅಲ್ಲಿ ಅಷ್ಟೊಂದು ಪಾಪ ರಜೆಗಳು, ಕಾರ್ಮಿಕರು ಇರ್ತಾರೆ, ಕೂಲಿ ಕಾರ್ಮಿಕರು ಇರ್ತಾರೆ. ಪಾಪ ದಿವಸ ಅವ್ರು ಹೋದ್ರೆ ಮಾತ್ರ ಅವತ್ತಿಂದು ಅವರು ಜೀವನ ನಡೀತದೆ. ಸೊ ಆ ಟೈಮ್ ಆದ್ರೂ ಕೂಡ ಸಮಸ್ಯೆಗಳು ಒಳಗಾಗ್ತಾರೆ. ಸೊ ಈ ವೇಳೆಯಲ್ಲಿ ನಾನು ಹೇಳೋದು, ಆ ಒಂದು ಕುಟುಂಬಗಳಿಗೆ ಅವರ ಗಂಡ ಅನ್ನಿಸ್ಕೊಂಡಿರ್ಬೋದು, ಅಥವಾ ತಂದೆ ತಾಯಿ ಆ ಕಡೆಯಿಂದ ಇರ್ಬೋದು, ಅಥವಾ ಮಾವ ಅತ್ತೆ ಇರ್ಬೋದು, ಅಥವಾ ಮನೇಲಿರೋ ಬೇರೆ ಯಾವುದೇ ಒಬ್ಬ ಕುಟುಂಬದ ಸದಸ್ಯರು ಅವ್ರಿಗೆ ಬಹಳಷ್ಟು ಕಾಳಜಿ ವಹಿಸ್ಬೇಕು. ಆಮೇಲೆ ಅವ್ರಿಗೆ ಉತ್ತೇಜನ ನೀಡಬೇಕು. ನೀನು ನಿನ್ನ ಮಗುನ ಅಟ್ಲೀಸ್ಟ್ ಮಿನಿಮಮ್ 6 ತಿಂಗಳವರೆಗೂ ನೋಡ್ಕೋ, ತದನಂತರನು ಸಪೋರ್ಟ್ ಮಾಡಿಕೊಂಡು ಅವ್ರಿಗೆ ಆದಷ್ಟು ಕಡಿಮೆ ಕೆಲಸಗಳು ಕೊಟ್ಟು ಅವ್ರಿಗೆ ಎಲ್ಲ ರೀತಿಯಲ್ಲಿ ಮಾನಸಿಕವಾಗಿ ಸ್ಥೈರ್ಯ ತುಂಬೋದಲ್ಲ, ಆರ್ಥಿಕವಾಗಿ ಅವ್ರಿಗೆ ಅವಶ್ಯಕತೆ ಇರೋ ಅಂಥದ್ದು. ಮತ್ತೆ ಏನಾದರೂ ಸಮಸ್ಯೆಗಳಿದ್ದಲ್ಲಿ ಅದನ್ನು ಕೂಡ ಯಾವುದಾದ್ರು ಆರೋಗ್ಯ ಸಲಹೆ ಇರ್ಬೋದು, ತಾಯಿಗಿರ್ಬೋದು ಅಥವಾ ಮಗುಗಿರ್ಬೋದು ಇದ್ದರೆ ತಕ್ಷಣವೇ ಅದನ್ನು ಯಾವುದೇ ಕಾರಣಕ್ಕೂ ಒಂದು ಡಿಲೇ ಅಂತ ಹೇಳೋದು ಅಥವಾ ನೆಗ್ಲೆಕ್ಟ್ ಮಾಡದೆ ಅದನ್ನು ಹತ್ತಿರದ ಆಸ್ಪತ್ರೆ, ಎಲ್ಲ ಕಡೆನೂ ಸೀದಾ ಪಾಪ ರೂರಲ್ ಪಾಪ್ಯುಲೇಷನ್ ಇಂದ ಜಿಲ್ಲಾ ಆಸ್ಪತ್ರೆಗೆ ಬನ್ನಿ ಅಂತ ಹೇಳೋದ್ರಲ್ಲಿ ಏನು ಅರ್ಥ ಇಲ್ಲ. ಅಲ್ಲಿ ನಮ್ಮಲ್ಲಿ ಆರೋಗ್ಯ ಇಲಾಖೆಯಲ್ಲಿ ಈಗ ಬಹಳಷ್ಟು ಬದಲಾವಣೆ ಕಂಡಿದೆ, ಸುಧಾರಣೆ ಕಂಡಿದೆ. ಪ್ರತಿ 1,000 ಪಾಪ್ಯುಲೇಷನ್ಗೆ ಅಲ್ಲಿ ಆಶಾ ವರ್ಕರ್ಸ್ ಅಂತ ಇರ್ತಾರೆ. ನಂತರ 4ರಿಂದ 5,000 ಪಾಪ್ಯುಲೇಷನ್ಗೆ ನಮ್ಮಲ್ಲಿ ಲೇಡಿ ಇದು ಏನೋ ಇವಾಗ PHCOs ಅಂತ ಕರಿತೀವಿ, ಫೀಮೇಲ್ಸು. ಅದರ ಹಿಂದ್ಗಡೆ ಆಗ್ರಿನಸ್ ಮಿಡ್ವೈಫರಿ ಅಂತ ಕರಿತಿದ್ವಿ. ತದನಂತರ ಹತ್ತಿರದ ಆಸ್ಪತ್ರೆಗಳು ಕೂಡ PHCs ಅಲ್ಲಿ ಇರುತ್ತೆ. PHC ಅಂತ ಪ್ರಾಥಮಿಕ ಕೇಂದ್ರ, ಸಮುದಾಯ ಕೇಂದ್ರಗಳು ಇರ್ತದೆ, ಮತ್ತೆ ಸಾರ್ವಜನಿಕ ಆಸ್ಪತ್ರೆಗಳು ಇರುತ್ತೆ. ಸೊ ಅಲ್ಲೆಲ್ಲರೂ ಮಕ್ಕಳ ವೈದ್ಯರೇ ಆ ಮಗು ನೋಡ್ಬೇಕು ಅಂತ ಏನಿಲ್ಲ. ನಾವು ಇವ್ರಿಗೇನು ರೂರಲ್ ಅಲ್ಲಿ ಇದ್ದಾರೆ ಆಶಾ ಕಾರ್ಯಕರ್ತರಿರ್ಬೋದು, ಅಥವಾ ANMs ಇರ್ಬೋದು, ಇದು ಅಂಗನವಾಡಿ ಟೀಚರ್ಸ್ ಇರ್ಬೋದು, ಅವ್ರಿಗೆಲ್ಲರೂ ಇದೆಲ್ಲರಿಗೂ ನಾವು ಇದ್ರ ಬಗ್ಗೆ ಟ್ರೈನಿಂಗ್ ಕೊಟ್ಟಿದ್ದೀವಿ. ಏನು ಹೋಮ್ ಬೇಸ್ಡ್ ನ್ಯೂನೆಟಲ್ ಕೇರ್ ಅಂತ HBNC ಟ್ರೈನಿಂಗ್ ಕೊಟ್ಟಿದ್ದೀವಿ. ಮತ್ತೆ IMNCI ಟ್ರೈನಿಂಗ್ ಕೊಟ್ಟಿದ್ವಿ, ಇಂಟಿಗ್ರೇಟೆಡ್ ಮ್ಯಾನೇಜ್ಮೆಂಟ್ ಆಫ್ ನ್ಯೂನೆಟಲ್ ಅಂಡ್ ಚೈಲ್ಡ್ಹುಡ್ ಇಲ್ನೆಸಸ್ ಅಂತ. ಸೊ ಯಾವುದೆಲ್ಲ ನಿಮ್ಮಲ್ಲೇ ನೋಡ್ಕೋಬಹುದು. ಇನ್ನು ಮಿಕ್ಕಿದ್ದು ಯಾವ ಒಂದು ಕಾಯಿಲೆಗಳನ್ನ ಅಬ್ಸರ್ವೇಷನ್ ಮಾಡಿ ಒಬ್ಬ ವೈದ್ಯ ನೋಡಬೇಕು. ತದನಂತರ ಆ ವೈದ್ಯರು ಆಗಲಿಲ್ಲ ಅಂದ್ರೆ ಹೆಚ್ಚಿನ ಮಟ್ಟಕ್ಕೆ ತಾಲೂಕು ಆರೋಗ್ಯ ಕೇಂದ್ರಗಳಿರ್ಬೋದು ಅಥವಾ ಜಿಲ್ಲಾ ಆರೋಗ್ಯ ಕೇಂದ್ರಗಳಿಗೆ ಕಳಿಸ್ಬೇಕು ಅನ್ನೋದು ಕೂಡ ಅವರಿಗೆ ಮಾಹಿತಿ ಕೊಟ್ಟು ಅವ್ರನ್ನ ಫೀಲ್ಡ್ಗಳಲ್ಲೂ ಕರ್ಕೊಂಡೋಗಿ ಮತ್ತು ಆಸ್ಪತ್ರೆಗಳಲ್ಲೂ ಕರ್ಕೊಂಡೋಗಿ ಸುಮಾರು ಇದು 2ರಿಂದ 4 ವಾರಗಳ ಒಂದು ಹಂತವಾಗಿ ಟ್ರೈನಿಂಗ್ಗಳು ಕೊಟ್ಟಿದ್ದೀವಿ. ಸೊ ಹಾಗಾಗ್ಬಿಟ್ಟು ಏನೇ ಒಂದು ಸಮಸ್ಯೆ ಇದ್ದರೆ ನಿಮ್ಮಲ್ಲಿ ನೆಗ್ಲೆಕ್ಟ್ ಬೇಡ. ನಿಮ್ಮಲ್ಲಿ ಆಶಾ ವರ್ಕರ್ಸ್ ನಿಮ್ಮ ಅಕ್ಕಪಕ್ಕ ಮನೆಯವರಾಗಿರ್ತಾರೆ, 1000 ಪಾಪ್ಯುಲೇಷನ್ಗೆ ಒಬ್ರಿರೋದ್ರಿಂದ. ಸೊ ಅವರಲ್ಲಿ ಹೋಗಿ ಅವರು ಹೇಳ್ತಾರೆ. ಜೊತೆಗೆ ಇಲ್ಲಿ ಯಾವುದೇ ಹಣದ ಇದು ಪ್ರಾಬ್ಲಮ್ಮು ಅಥವಾ ಇದು ಇನ್ವಾಲ್ವ್ಮೆಂಟ್ ಇಲ್ಲ. ಆಶಾ ವರ್ಕರ್ ಏನಾದರೂ ಅವಶ್ಯಕತೆ ಇದೆ ಅಂತಂದರೆ ಅವರೇ ಬೇರೆ ಯಾವ ರೀತಿ ಏನು ಮಾಡಬೇಕು ಅನ್ನೋದು ತಿಳಿಸ್ತಾರೆ. ಆ ಥರ ಹೋಗಬೇಕು ಅಂತಂದರೆ ನಮ್ಮಲ್ಲಿ ಆರೋಗ್ಯ ಇಲಾಖೆಯಿಂದನೇ ಈಗ 108 ಇದೆ. ಮತ್ತೆ ಅಲ್ಲಿ ಹತ್ತಿರದ ಸಮುದಾಯ ಆರೋಗ್ಯ ಕೇಂದ್ರ ಇರ್ಬೋದು ಅಥವಾ ದೊಡ್ಡ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಕೂಡ ಆಂಬ್ಯುಲೆನ್ಸ್ ಇದೆ. ಸೊ ಇವುಗಳನ್ನು ತಗೊಂಡು ಉಚಿತವಾಗಿ ನೀವು ಸಲಹೆ ಮತ್ತು ಚಿಕಿತ್ಸೆ ಎರಡೂ ಕೂಡ ಪಡ್ಕೋಬಹುದು. ಸೊ ಇದರಲ್ಲಿ ಯಾವುದೇ ರೀತಿಯ ಒಂದು ತಾತ್ಸಾರ ಬೇಡ. ಸೊ ಅವ್ರ ಆರೋಗ್ಯ, ತಮ್ಮ ಮಗುವಿನ ಆರೋಗ್ಯನ ತಾಯಿ ಕಾಪಾಡ್ಕೊಳ್ಳೋಕೆಲ್ಲ ಒಂದು ಬೆಂಬಲ ಇವತ್ತು ಸಮಾಜದಲ್ಲಿ ಕೊಡಬೇಕು, ಸಿಗ್ತಾ ಇದೆ ಅನ್ನೋದು ತಮ್ಮ ಸರ್ಕಾರನೂ ಕೊಡ್ತಾ ಇದೆ. ಹಲವಾರು ಕಾಯ್ದೆಗಳು ಕೂಡ ಇದೆ ಅನ್ಆರ್ಗನೈಸ್ ಸೆಕ್ಟರ್ಸ್ ಅಲ್ಲಿ ಕೂಡ. ಮತ್ತು ಈ ಕುಟುಂಬಸ್ಥರು ಮತ್ತು ಆ ಒಂದು ಸಮಾಜದಲ್ಲಿ ಇರೋರು ಕೂಡ ಅವರಿಗೆ ಬೆಂಬಲವನ್ನು ನೀಡಬೇಕು. ಆಗ ಆರೋಗ್ಯವಂತ ಒಂದು ಮಕ್ಕಳು ಬೆಳೆದು ದೊಡ್ಡವರಾಗಿ ಉತ್ತಮ ಪ್ರಜೆಯಾಗಿ ನಮ್ಮ ದೇಶದ ಬೆನ್ನೆಲುಬಾಗಿ ಉತ್ತಮ ಆರ್ಥಿಕತೆಗೆ ಸಹಕಾರ ಆಗುತ್ತೆ ಅಂತ ತಾವು ಹೇಳೋದು. ಖಂಡಿತ ಬಹಳ ಒಳ್ಳೆ ವಿಚಾರಗಳನ್ನು ತಾವು ತಿಳಿಸಿದ್ರಿ. ಆಮೇಲೆ ಈ ಮಕ್ಕಳ ಆರೋಗ್ಯದ ಕುರಿತಂತೆ ಸಾಕಷ್ಟು ನಮ್ಮಲ್ಲಿ ಮೂಢನಂಬಿಕೆಗಳು ಸಮಾಜದಲ್ಲಿ ಇನ್ನೂ ಇದೆ ಸರ್. ಇಷ್ಟೆಲ್ಲ ತಾವು ವೈದ್ಯರಾಗಿ ಒಂದು ವೈದ್ಯಕೀಯ ಇಲಾಖೆ ಇಷ್ಟು ಕೆಲಸ ಮಾಡ್ತಾ ಇದ್ರು ಕೂಡ ನೀವು ಹೇಳಿದ್ರಿ 1000 ಕುಟುಂಬಗಳಿಗೆ ಒಂದು ಆಶಾ ಕಾರ್ಯಕರ್ತರನ್ನು ಇವತ್ತು ಸರ್ಕಾರ ಕೊಟ್ಟಿದೆ ಮತ್ತು ಅವ್ರಿಗೆ ಸಾಕಷ್ಟು ತರಬೇತಿಗಳನ್ನು ಕೊಟ್ಟಿದ್ದಾರೆ. ಆಶಾ ಕಾರ್ಯಕರ್ತರ ಸೇವೆ ಶ್ಲಾಘನೀಯ ನಮ್ಮ ಸಮಾಜದಲ್ಲಿ ಅವರ ಕಾರ್ಯ. ಆದರೆ ಇಷ್ಟೆಲ್ಲ ಇದ್ದರೂ ಕೂಡ ನಮ್ಮ ಜನಸಾಮಾನ್ಯರಲ್ಲಿ ಮೂಢನಂಬಿಕೆಗಳು ತುಂಬ ಇದೆ. ಮೂಢನಂಬಿಕೆಗಳ ಕಾರಣಕ್ಕೇ ಅವರ ಇಂಥ ತಿಳುವಳಿಕೆಯ ಕಾರಣಕ್ಕೆ ಚಿಕ್ಕ ಮಕ್ಕಳು, ಶಿಶುಗಳು ಅನಾರೋಗ್ಯಕ್ಕೊಳಗಾಗ್ತಕ್ಕಂಥ ಸಂದರ್ಭಗಳು ಬಹಳಷ್ಟು ಎದುರಾಗುತ್ತೆ. ಅವರ ಒಂದು ದೇವರ ಮೇಲಿನ ನಂಬಿಕೆನೋ ಅಥವಾ ದೇವರ ಮೇಲಿನ ಆಚರಣೆಗಳು ಅಥವಾ ಮನೆಗಳಲ್ಲಿರ್ತಕ್ಕಂಥ ಹಳೆಯ ಪದ್ಧತಿಗಳಿಂದನೋ. ಸೊ ಇದ್ರ ಬಗ್ಗೆ ಯಾವ ರೀತಿ ಒಂದು ಸಮಾಜ
ಇದನ್ನು ಎದುರಿಸಿ ಸರಿ ಮಾಡ್ಕೋಬೋದು, ಅಥವಾ ಇದನ್ನ ಹೆಂಗೆ ಎದುರಿಸಬೇಕು ಸಮಾಜ ಅಂತಕ್ಕಂಥದ್ದು? ಇದು ಒಳ್ಳೆಯ ಒಂದು ಪ್ರಶ್ನೆನೇ ಕೂಡ. ಈಗ ಹಿಂದಿನ ದಿನಗಳಲ್ಲಿ ನಾನು ನನ್ನ ಒಂದು ವೈಯಕ್ತಿಕವಾಗಿ ಏನು ಅನುಭವ, ನಾನು ಇಲ್ಲಿ 10 ವರ್ಷದ ಹಿಂದ್ಗಡೆ ಬಂದಾಗ ಬಹಳಷ್ಟು ಈ ಸಮಸ್ಯೆಗಳಿತ್ತು. ಯಾಕೆಂದ್ರೆ ಅಲ್ಲಿ ಹುಟ್ಟಿದ ತಕ್ಷಣ ತಾಯಿ ಹಾಲ್ಗಿಂತ ಮುಂಚೆ ಒಂದು ಏನು ಜೇನುತುಪ್ಪನಾರ ಹಾಕ್ತಿದ್ರು, ಇಲ್ಲ ಕತ್ತೆ ಹಾಲು ಅಥವಾ ಆಕಳ ಹಾಲು ತಂದು ಹಾಕ್ತಾ ಇತ್ತು. ಸೊ ಇದನ್ನ ಆಲ್ಮೋಸ್ಟ್ ನಿಲ್ಲಂತಾನೆ ಹೇಳ್ಬೋದು ಈಗಿನ ದಿನಗಳಲ್ಲಿ. ನಮ್ಮ ಆಸ್ಪತ್ರೆಗಳಲ್ಲಿ ಇದಕ್ಕೆ ಬಹಳಷ್ಟು ಸಿಸ್ಟರ್ಸ್ಗೆ ನಾವು ಕೊಟ್ಟಿದ್ದೀವಿ, ಮಾಹಿತಿ ಕೊಟ್ಟಿದ್ದೀವಿ, ಮತ್ತು ಅಲ್ಲಿರೋ ಕೆಲಸ ಮಾಡುವಂಥ ನಾನ್ ಕ್ಲಿನಿಕಲ್ ವರ್ಕರ್ಸ್ಗೆ ಹೇಳಿದ್ದೀವಿ, ಮತ್ತು ಇನ್ನು ವೈದ್ಯರೆಲ್ಲ ಹೇಳ್ಕೊಂಡೇ ಬರ್ತೀವಿ. ಪ್ರತಿ ಡೆಲಿವರಿ ಆದ ತಕ್ಷಣ ಪ್ರತಿ ಸಾರಿ ನಾವು ಒಂದು ರೌಂಡ್ಸ್ಗೆ ಹೋದಾಗ ಕೂಡ ಇದನ್ನೇ ಹೇಳ್ತೀವಿ. ತಾಯಿ ಒಂದು ಏನೋ ಅವ್ರಿಗೆ ಮಿತ್ಸ್ ಅಂತ ಹೇಳ್ತೀವಿ, ನನ್ನ ಎದೆ ಹಾಲು ನನ್ನ ಮಗುಗೆ ಸಾಕಾಗ್ತಿಲ್ಲ ಅಂತ. ಸೊ ಆ ಥರ ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಎಲ್ಲೋ ನಾನು ಆಗಲೇ ಹೇಳ್ದಂಗೆ ಒಂದು 2 to 3% ಮಾತ್ರ ಇರುತ್ತೆ. ಅದು ಬಹಳ ತಾತ್ಕಾಲಿಕ, ತುಂಬಾ ತಾತ್ಕಾಲಿಕ. ಅಂದ್ರೆ ಸುಮಾರು ಪ್ರೈಮಿಗಳಲ್ಲಿ ಇದು ಒಂದು 12 hours to 24 hours ಅಂತ ಹೇಳ್ಬೋದು. ತದನಂತರ ಚೆನ್ನಾಗಿ ಡಿಮಾಂಡ್ ಫೀಡಿಂಗ್ ಅನ್ನ ಬೇಡಿಕೆ ಆಧಾರಿತ ತಾಯಿ ಹೆಚ್ಚು ಹೆಚ್ಚು ತನ್ನ ಮಗುವಿಗೆ ಹಾಲು ಕುಡಿಸಿ ಹೀರಿ ಹಾಲು ಎದೆಯಲ್ಲಿ ಖಾಲಿ ಆದ್ಮೇಲೆ ಅಂತೀವಿ, ಆ ಮಗುವಿಗೆ ಎಷ್ಟು ಬೇಕೋ ಅಷ್ಟು ಉತ್ಪತ್ತಿ ಆಗುತ್ತೆ. ಉದಾಹರಣೆಗೆ ಈವನ್ ತನ್ನ ಈ ತಾಯಿ ನನ್ನ ಇದು ಅನುಭವದಲ್ಲಿ ಟ್ವಿನ್ಸ್ಗೆ 6 ತಿಂಗಳವರೆಗೂ ಬೇರೆ ಹಾಲು ಅಂದ್ರೆ ಮಿಲ್ಕ್ ಸಬ್ಸ್ಟಿಟ್ಯೂಟ್ ಅಂತ ಏನ್ ಕರಿತೀವಿ ಅದು ಇಲ್ಲದಲ್ಲೇ 6 ತಿಂಗಳವರೆಗೂ ಎರಡೆರಡು ಮಕ್ಕಳಿಗೆ ಈ ದಿನಗಳಲ್ಲೂ ಒಬ್ಬಳೆ ತಾಯಿ ಫೀಡ್ ಮಾಡಿ ಚೆನ್ನಾಗಿ ಬೆಳವಣಿಗೆ ಆಗಿದ್ದಾರೆ. ಸೊ ಇದು ಏನಂದ್ರೆ ನಾವು ತಾಯಿಗೆ ಒಂದು ಮಾನಸಿಕ ಧೈರ್ಯ ತುಂಬಬೇಕಾಗುತ್ತೆ. ಮತ್ತೆ ಆ ಟೈಮಲ್ಲಿ ಬಹಳಷ್ಟು ಒಂದು ನಂಬಿಕೆ ಅಂತ ಹೇಳಿದ್ರಿ, ನೀರು ಚೆನ್ನಾಗಿ ಕುಡ್ಸೋದಿಲ್ಲ ಅವ್ರುಗಳಲ್ಲಿ, ಮತ್ತೆ ಏನು ತಿನ್ಸೋದಿಲ್ಲ. ಪಥ್ಯ ಏನ್ ತಿಂದೆ ಅಂದ್ರೆ ಬರೇ ಗಂಜಿ ಅಂತಾರೆ. ಸೊ ಆ ತರ ಯಾವುದೇ ಪಥ್ಯ ಇಲ್ಲ. ತಾಯಿಗೆ ಏನು ಬಾಣಂತಿ ತಾಯಿಗೆ ಅವ್ರ ಮನೆಗಳಲ್ಲಿ ಕೊಡೋದಿಲ್ಲ. ಅವ್ರು ಎಜುಕೇಟೆಡ್ ಸಿಗ್ತಾರೆ. ನಾನು ಅದನ್ನೇ ಹೇಳ್ತೀನಿ, ನೀನ್ ಎಜುಕೇಟೆಡ್ ಇದ್ದೀರಿ ಅಲ್ಲ, ಸಹಜವಾದ ಆಹಾರ ಯಾವ್ದು ಬೇಕಾದ್ರೂ ಅವರು ಮುಂಚೆ. ಈಗ ಏನಾಗುತ್ತೆ, ತಾಯಿ ಗರ್ಭಿಣಿ ಇದ್ದಾಗ ಹೆಚ್ಚಿಗೆ ಹೇಳ್ತೀವಿ ಕ್ಯಾಲೋರೀಸು ಮತ್ತು ಪ್ರೋಟೀನ್ಸು, ಮತ್ತೆ ಬಾಣಂತಿ ಆದಾಗ ಇನ್ನೂ ಹೆಚ್ಚಿಗೆ ಬೇಕಾಗುತ್ತೆ. ಯಾಕಂದ್ರೆ ಒಂದು ಮಗುವಿಗೆ ಕೂಡ ಹಾಲು ಉಳಿಸ್ಬೇಕು, ಅದನ್ನು ಕೂಡ ಆ ತಾಯಿ ತಗೋಬೇಕಾಗುತ್ತೆ. ಸೊ ತಾಯಿಗೆ ಈ ಟೈಮ್ನಲ್ಲಿ ಅವರ ಮನೆಗಳಲ್ಲಿ ಪಥ್ಯಾಹಾರ ಕೊಟ್ರೆ ತಾಯಿಗೆ ಫಸ್ಟ್ ಸಮಸ್ಯೆ ಆಗುತ್ತೆ, ತಾಯಿನೇ ಮತ್ತೆ ಮಗು ಬಹಳ ಸಫರ್ ಆಗುತ್ತೆ. ಆದ್ದರಿಂದ ನಾನು ಇಷ್ಟೇ ಹೇಳೋದು, ನೀರು ಯಥೇಚ್ಛವಾಗಿ ಎಷ್ಟು ಬೇಕು ಅಷ್ಟು ಕುಡಿಬಹುದು. ಯಾವುದೇ ಕಾರಣಕ್ಕೂ ನೀರಿನ ರೆಸ್ಟ್ರಿಕ್ಷನ್ಸ್ ಇಡಬಾರ್ದು. ಅದರಿಂದ ತಾಯಿಗೂ ತೊಂದರೆ ಆಗುತ್ತೆ, ಮಗುಗೂ ತೊಂದರೆ ಆಗುತ್ತೆ. ಎರಡನೇದು, ಆ ತಾಯಿ ಗರ್ಭಿಣಿ ಇದ್ದಾಗ ಅಥವಾ ಗರ್ಭಿಣಿಗಿಂತ ಮುಂಚೆ ಏನೆಲ್ಲ ಹಣ್ಣು ತರಕಾರಿ ಪೌಷ್ಟಿಕಾಂಶಗಳು ಅಥವಾ ತಿಂತಾ ಇದ್ರು ಅವೆಲ್ಲವೂ ಕೂಡ ತಿನ್ಬೇಕು. ಯಾವುದಾದ್ರೂ ಅವರಿಗೆ ಆ ಟೈಮಲ್ಲಿ ಏನಾದರೂ ಅಲರ್ಜಿ ಇತ್ತು ಅಥವಾ ಕೆಲವೇನಾರ ತಗೊಂಡ್ರೆ ಅವ್ರಿಗೆ ಅಲರ್ಜಿ ಆಗಿ ಆಗ್ತಾ ಇರಲಿಲ್ಲ, ಪಥ್ಯ ಹಿಡಿಸ್ತಿರ್ಲಿಲ್ಲ ಅಂದ್ರೆ ಆ ಒಂದು ಐಟಮ್ಸ್ ಏನು ಬಿಟ್ಟರೆ, ಆಹಾರ ಬಿಟ್ಟರೆ ಮುಂಚೆ ಏನೆಲ್ಲ ತಗೊತಿದ್ರು ಎಲ್ಲದನ್ನು ಯಥೇಚ್ಛವಾಗಿ ತಗೋಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಏನು ಕೆಲವರು ನಾನ್ ವೆಜ್ಜು ಕೊಡಕ್ ಬರಲ್ಲ ಅಂತಾರೆ, ಮೊಟ್ಟೆ ತಿನ್ಬಾರ್ದು, ಫಿಶ್ ತಿನ್ಬಾರ್ದು ಅಂತ, ಆ ಥರದ್ದು ಏನು ಇಲ್ಲ. ಮೊಳಕೆ ಕಟ್ಟಿದ ಆಹಾರ, ಅವರ ಆಹಾರ ಪದ್ಧತಿಯನ್ನ ಯಥಾವತ್ತು ಮುಂದುವರಿಸಬಹುದು. ಅದು ಮತ್ತೆ ಯಾವುದೇ ಅದಕ್ಕೆ ಒಂದು ರೆಸ್ಟ್ರಿಕ್ಷನ್ಸ್ ಇಲ್ಲ. ಆದ್ರಿಂದ ಏನಾಗುತ್ತೆ, ನಾನು ಇದನ್ನೇ ಒಂದು ಉದಾಹರಣೆ ಹೇಳ್ತಾ ಹೋಗ್ತೀನಿ. ನೀವು ನಿಮ್ಮನೆಲ್ಲೇ ಎಲ್ಲ ಗ್ರಾಮೀಣ ಪ್ರದೇಶದಿಂದ ಬಂದಿರ್ತೀರಿ, ನಿಮ್ಮ ಹಳ್ಳಿಲಿ ಒಂದು ಹಸುನ ಕಟ್ಟಿರ್ತೀರಿ, ಹಸುಗೆ ನೀವು ಏನೆಲ್ಲ ಕೊಡ್ತೀರಿ ಹಾಲು ಕೊಡಬೇಕು ಅಂತಂದ್ರೆ. ಸೊ ಅದೇ ರೀತಿ ನೀವು ಕೂಡ ನೀವು ಹೆಂಗೆ ಹಸುವಿಗೆ ಎಲ್ಲ ಕೊಡ್ತೀರೋ ಅದೇ ರೀತಿ ನಿನ್ನ ಮಗಳಿಗೆ ಅಥವಾ ನಿನ್ನೆ ಸೊಸೆ ಕೊಡು. ಹಾಗಾದ್ರೆ ಮಾತ್ರ ಅದು ಏನ್ ರೂಲ್ಸ್ ಅಪ್ಲೈ ಆಗುತ್ತೆ, ನಿನ್ನ ಸೊಸೆ ಅಥವಾ ಮಗು ಕೂಡ ಅದೇ ಅಪ್ಲೈ ಮಾಡುತ್ತೆ ಅಂತ ಅಂದ್ಬಿಟ್ಟು ಅವ್ರ ಲೆವೆಲ್ಗೆ ಹೋಗಿ ಕೂಡ ಹೇಳ್ತೀವಿ. ಖಂಡಿತ ಸರ್. ಬಹಳಷ್ಟು ನಮ್ಮ ಸಮಸ್ಯೆ ಶಿಶು ಆರೈಕೆಯಲ್ಲಿ ವೈದ್ಯರ ಪ್ರಯತ್ನ ಎಷ್ಟೇ ಪ್ರಾಮಾಣಿಕವಾಗಿದ್ದರೂ ನಮ್ಮ ಸಮಾಜದಲ್ಲಿ ಕೆಲವು ಇಂಥ ಮೂಢನಂಬಿಕೆಗಳು ಬಹಳ ಅಡ್ಡಿಯಾಗುತ್ತೆ ಅವರ ಸೇವೆಗೆ. ಇದರಿಂದ ಎಷ್ಟೋ ಮಕ್ಕಳು ಅನಾರೋಗ್ಯಕ್ಕೊಳಗಾಗಿ ಕೊನೆಯ ಹಂತಕ್ಕೆ ಅವರು ವೈದ್ಯರಲ್ಲಿ ಬಂದಾಗ ವೈದ್ಯರು ಕೈ ಚೆಲ್ಲಬೇಕಾಗಂಥ ಸ್ಥಿತಿ ಬರುತ್ತೆ. ಸೊ ಅಂಥದ್ದೆಲ್ಲ ಬಹುಶಃ ಇತ್ತೀಚೆಗೆ ಕಡಿಮೆ ಆಗಿದೆ ಅಂತೇಳಿ ಭಾವಿಸ್ಬೋದು ಅನಿಸುತ್ತೆ. ತಮಗೇನನ್ಸುತ್ತಾ? ತಾವೀಗ ಸಾಕಷ್ಟು 10 ವರ್ಷಗಳ ಸೇವೆ ಕಲ್ತಿದ್ದೀರಾ ಶಿಶು ತಜ್ಞರಾಗಿ, ಸ್ವಲ್ಪ ಕಡಿಮೆ ಆಗಿರ್ಬೋದು ಅನ್ಸುತ್ತಲ್ಲ? ನಮ್ಮ ಜಿಲ್ಲೆಯಲ್ಲಿ ಈಗ ಇದೊಂದು ಮಾಹಿತಿ ಶಿಕ್ಷಣ ಏನು ನಮ್ಮ ಆರೋಗ್ಯ ಇಲಾಖೆಯಿಂದ ಗ್ರಾಮೀಣ ಮಟ್ಟದಲ್ಲಿ ಕೊಡ್ತಾ ಇದ್ದೀವಿ. ಮತ್ತೆ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ನಿಮ್ಮಂಥವರು ಇರಬಹುದು, ಈ ರೀತಿಯ ಒಂದು ಸಂಚಿಕೆಗಳು ಕಾರ್ಯಕ್ರಮಗಳು ಮಾಡೋದು.
ಮತ್ತು ಸರ್ಕಾರದಿಂದನೂ ಇರ್ಬೋದು, ಎಲ್ಲ ಮಾಡಿ ಭಾಳಷ್ಟು ಅವೇರ್ನೆಸ್ ಬರ್ತಾ ಇದೆ. ಅದಲ್ಲದೆ ಈಗ ಅವರು ಕೂಡ ಎಜುಕೇಟೆಡ್ ಆಗ್ತಾ ಇದ್ದಾರೆ, ಲಿಟ್ರಸಿ ರೇಟ್ ಕೂಡ ಜಾಸ್ತಿ ಆಗ್ತಿದೆ. ಆಮೇಲೆ ಎಲ್ಲರೂ ಈಗ ಒಂದೇ ಮಗು ಎರಡನೇ ಮಗು ಇರೋದ್ರಿಂದ ಅವರು ಈ ಬಗ್ಗೆ ಅವರು ಕೂಡ ಬಂದು ಏನೇ ಒಂದು ಸ್ವಲ್ಪ ತೊಂದರೆ ಇದ್ರು ಕೂಡ ನಮ್ಮ ವೈದ್ಯರನ್ನ ಅಟ್ಲೀಸ್ಟ್ ಮಕ್ಕಳ ವೈದ್ಯರೇ ಅಂತಲ್ಲ, ಒಬ್ಬ ಕ್ವಾಲಿಫೈಡ್ ವೈದ್ಯರನ್ನ ಕನ್ಸಲ್ಟ್ ಮಾಡಿ ಅವ್ರು ಮತ್ತೆ ಏನೋ ಸಜೆಷನ್ ಮೇಲೆ ಮತ್ತೆ ಇಲ್ಲಿಗೆ ಬರುವಂಥ ಸಾಧ್ಯತೆ ಜಾಸ್ತಿ ಇದೆ. ಆದರೂ ಕೆಲವಾರು ಸರಿ ಭಾಳಷ್ಟು ಮೂಢನಂಬಿಕೆಗಳು ನೀವು ಹೇಳ್ದಂಗೆ ಅದು ಒಂದು 5 to 7% ಅಂತ ಆಗ್ಬೋದು. ಲಾಸ್ಟ್ ಮೊಮೆಂಟಲ್ಲಿ ಒಂದೆರಡು ಏನಾಗುತ್ತೆ, ಕ್ರಾನಿಕ್ ಡಿಸೀಸ್ ಅಂತ ಕರಿತೀವಿ, ಅದು ಹುಟ್ಟುತ್ತಲೇ ಏನಾದರೂ ಸಮಸ್ಯೆ ಆಗಿರಬಹುದು, ಅಥವಾ ಹುಟ್ಟು ಕಾಯಿಲೆಗಳು ಅಂತ ಏನು ಅನುವಂಶೀಯ ಕಾಯಿಲೆಗಳು ಇರ್ಬೋದು, ಜೆನೆಟಿಕ್ ಡಿಸಾರ್ಡರ್ಸ್ ಇರ್ಬೋದು, ಅಥವಾ ಕಾಂಜಿನೆಟಲ್ ಡಿಫೆಕ್ಟ್ಸ್ ಇರ್ಬೋದು. ಈ ಥರ ಯಾವುದೋ ಒಂದು ಕಾಯಿಲೆಗಳು ಇದ್ಬಿಟ್ಟು ಆ ಮಗುಗೆ ಅವರು ಕ್ರಾನಿಕ್ ಡಿಸೀಸ್ ಅಂತ ಕರಿತೀವಿ ಯಾವುದೋ ಒಂದು. ಸೊ ಅದರಿಂದ ಅವ್ರು ಬೇಸತ್ತಿರ್ತಾರೆ. ಸೊ ಆ ಟೈಮಲ್ಲಿ ಅವ್ರು ಏನು ಮಾಡ್ತಾರೆ, ಬೇಸತ್ಬಿಟ್ಟು ಅವರು ಸ್ವಲ್ಪ ತಾತ್ಸಾರ ತಗೊಂಡು ಅವರು ದೇವ್ರುಗಳ ಹತ್ರ ಹೋಗೋದು, ಮತ್ತೆಲ್ಲೋ ಶಾಸ್ತ್ರ ಅಂತ್ರ ಎಲ್ಲ ಮಾಡಿಸೋದು ಉಂಟು, ಈಗಲೂ ಇದೆ. ಬಟ್ ಆ ಒಂದು ಪರಿಸ್ಥಿತಿ ಕಡಿಮೆ ಆಗ್ತಾ ಇದೆ. ಸೊ ಅವರು ಕೂಡ ಹೇಳ್ತೀವಿ, ನೀವು ಲಾಸ್ಟ್ ಮೊಮೆಂಟಲ್ಲಿ ಈಗ ಬಂದ್ರಲ್ಲ ನಮ್ಮನ್ನು, ಸೊ ಇದಕ್ಕಿಂತ ಮುಂಚೆನೇ ಬರ್ಬೋದಿತ್ತಲ್ಲ. ಆಮೇಲೆ ಈಗ ನಾವು ಹೇಳ್ತಾ ಇರೋದು ನಮ್ಮ ಆರೋಗ್ಯ ಕ್ಷೇತ್ರದಲ್ಲಿ ಭಾಳಷ್ಟು ಸುಧಾರಣೆ ಆಗಿದೆ. ನಮ್ಮಲ್ಲಿ ಭಾಳಷ್ಟು ಏನಂದರೆ ಸರ್ಕಾರಿ ಒಂದು ಯೋಜನೆಗಳು ಹೇಗಿದೆ ಅಂತಂದರೆ, ನಮ್ಮ ಮಕ್ಕಳ ವಿಚಾರಕ್ಕೆ ನಾನು ಬಂದರೆ ನವಜಾತ ಶಿಶುಗಳಿಗೆ ಎಲ್ಲನೂ ಉಚಿತವಾಗಿ ಕೊಡ್ತೀವಿ. SNCU ಅಂತ ಕರಿತೀವಿ ನಮ್ಮಲ್ಲಿ ಜಿಲ್ಲಾಸ್ಪತ್ರೆಯಲ್ಲಿ. ಸೊ ಇಲ್ಲಿ ಅಡ್ಮಿಷನ್ ಆಯಿತು ಅಂತಂದರೆ ಯಾವುದೇ ರೀತಿಯ ಶುಲ್ಕ ಇಲ್ಲ. ಇನ್ವೆಸ್ಟಿಗೇಷನ್ಸಿಂದ ಹಿಡಿದು ಏನೋ ಔಷಧಿಗಳಿರ್ಬೋದು, ಮತ್ತು ಯಾವುದೇ ಒಂದು ಆರೈಕೆ ಇರ್ಬೋದು, ಪ್ರತಿಯೊಂದು ಉಚಿತ ಸೇವೆ. ಸೊ ಇಲ್ಲಿಂದ ಮತ್ತೆ ವಾಪಸ್ ಅವ್ರನ್ನ ಬಿಡಬೇಕಾದ್ರೂ ಕೂಡ ಉಚಿತ ಸಾರಿಗೆ ವ್ಯವಸ್ಥೆನೂ ಕಲ್ಪಿಸಿದೆ ಸರ್ಕಾರ. ಅದನ್ನ ಅವರು ತುಂಬಾ ಒಳ್ಳೆ ಉಪಯೋಗಿಸ್ಕೋಬೇಕಾಗುತ್ತೆ. ಮತ್ತೆ ಇದನ್ನ ಹೇಗೆ ಉಚಿತ ಕೊಡ್ತೀವಿ ಅಂತಂದ್ರೆ, ನಮ್ಮಲ್ಲಿ ನಿಮಗೆಲ್ಲ ಗೊತ್ತಿರೋದಂಗೆ ಒಂದು ಆಯುಷ್ಮಾನ್ ಭಾರತ್ ಆರೋಗ್ಯ ಯೋಜನೆ ಇದೆ. ಇದರಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅದನ್ನ ಮತ್ತೆ ನಾವು ಅದನ್ನ ಬುಕ್ ಮಾಡ್ತೀವಿ ನಾವು ಕೂಡ. ಅದಕ್ಕೆ ನಮ್ಮ ಆರೋಗ್ಯ ರಕ್ಷಾ ಸಮಿತಿಗೆ ಕೋಟಿಗಟ್ಟಲೆ ಹಣ ಅನುದಾನ ಬರುತ್ತೆ. ಮತ್ತೆ ಜನರಿಗೆ ಉಪಯೋಗ ಆಗುತ್ತೆ. ಸೊ ಇದೊಂದು ಬಹಳಷ್ಟು ಒಳ್ಳೆಯ ಯೋಜನೆ ಕೂಡ. ಆಮೇಲೆ ನಮ್ಮಲ್ಲಿ ಎಲ್ಲ ರೀತಿಯ ಒಂದು ಮಕ್ಕಳ ಒಂದು ವಿಭಾಗದಲ್ಲಿ ಇದನ್ನು ಬಹಳಷ್ಟು ಚೆನ್ನಾಗಿ ಉಪಯೋಗಿಸ್ಕೊಂಡು ಸೇವೆ ಅಂತೂ ಕೊಡ್ತಾ ಇದ್ದೀವಿ. ಅದಕ್ಕೆ ಒಂದು ಸಂಪೂರ್ಣ ಒಂದು ಸ್ಯಾಟಿಸ್ಫ್ಯಾಕ್ಷನ್. ಆಮೇಲೆ ಮಕ್ಕಳಲ್ಲಿ ಇಮ್ಯುನಿಟಿ ಬಗ್ಗೆ, ಒಂದು ರೋಗ ನಿರೋಧಕ ಶಕ್ತಿ ವಯಸ್ಸು ಬೆಳೀತಾ ಹೆಚ್ಚಾಗುತ್ತೆ. 5 ವರ್ಷದ ನಂತರ ಅವರಿಗೆ ಸ್ವಲ್ಪ ಈ ಇನ್ಫೆಕ್ಷನ್ ಆಗ್ತಕ್ಕಂಥದ್ದು ಅಥವಾ ಕಾಯಿಲೆಗಳು ಬರ್ತಕ್ಕಂಥದ್ದು ಕಡಿಮೆ ಆಗ್ತಾ ಹೋಗುತ್ತೆ ಅನ್ನೋ ಒಂದು ಮಾತಿದೆ. ಇದು ಎಷ್ಟು ಮಟ್ಟಿಗೆ ಸರಿ, ಅಥವಾ ಈಗಿನ ಒಂದು ಪರಿಸರದಲ್ಲಿ ಅದು? ಸೊ ಈ ವಿಚಾರ ಬಂದಾಗ ಹೌದು, ಅದು ನ್ಯಾಚುರಲ್, ಅದು ಸ್ವಾಭಾವಿಕವಾಗಿ ಆಗ ತಾನೇ ಹುಟ್ಟಿದ ಮಕ್ಕಳಿಗೆ ಸ್ವಲ್ಪ ಇಮ್ಯುನಿಟಿ ಕಡಿಮೆ ಇರ್ತದೆ. ತದನಂತರ ಒಂದು 5 ವರ್ಷದವರೆಗೂ ಇಮ್ಯುನಿಟಿ ಕಡಿಮೆನೆ. ಉದಾಹರಣೆಗೆ ಆ ಮಕ್ಕಳಿಗೆ, ಗರ್ಭಿಣಿ ಸ್ತ್ರೀಯರಿಗೆ ಮತ್ತು ವಯಸ್ಸಾದ ಪಾಪ್ಯುಲೇಷನ್ ಅಂತ ಏನು ಕರಿತೀವಿ, ವಯಸ್ಕರಿಗೆ ಇಮ್ಯುನಿಟಿ ಕಡಿಮೆ ಇರ್ತದೆ. ಸೊ ಈ ಇಮ್ಯುನಿಟಿ ಕಡಿಮೆ ಇರುತ್ತೆ ಅಂತಂದ್ಬಿಟ್ಟು ನಾವು ಹಾಗೆ ಬಿಟ್ಟರೆ ಆಗೋದಿಲ್ಲ. ಸೊ ಅವರಿಗೆ ಒಳ್ಳೆಯ ಒಂದು ಆಹಾರ ಪದ್ಧತಿಯಲ್ಲಿರ್ಬೋದು, ಆಮೇಲೆ ನಾವು ಏನು ವೈಯಕ್ತಿಕವಾಗಿ ಕೆಲವು ಸಲಹೆಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಉದಾಹರಣೆಗೆ ನಿಮ್ಮ ಮನೆಯಲ್ಲೇ ಯಾವುದಾದ್ರೂ ಒಂದು ಮಗುಗೆ ಅಥವಾ ಬೇರೆ ಯಾರಿಗೋ ಒಬ್ಬರಿಗೆ ಸೋಂಕಿತ್ತು, ಯಾವುದೋ ಒಂದು ನೆಗಡಿ, ಕೆಮ್ಮು, ಜ್ವರ ಏನೋ ಇತ್ತು ಅಂತಂದರೆ ಅವ್ರನ್ನ ಎಕ್ಸ್ಪೋಸ್ ಮಾಡಬಾರ್ದು, ಅವ್ರನ್ನ ಸಪ್ರೇಟಾಗಿ ಇಟ್ಬಿಡಬೇಕು ಒಂದು. ಮತ್ತು ಮಗುಗೆ ಹಾಲು ಉಣಿಸ್ಬೇಕಾದ್ರೂ ಇರ್ಬೋದು, ಮತ್ತು ಮಗು ಆರೈಕೆ ಇರ್ಬೋದು, ಮತ್ತು ಊಟ ಮಾಡಿಸ್ಬೇಕಾದ್ರೆ ಇರ್ಬೋದು, ಮತ್ತು ಊಟದ ನಂತರ ಇರ್ಬೋದು, ಮತ್ತು ಅದನ್ನ ದೈನಂದಿನ ಸ್ವಚ್ಛತೆ ಏನು ಮಾಡ್ತೀರಿ ಆ ಟೈಮಲ್ಲಿ ಎಲ್ಲನೂ ನೀವು ಫಸ್ಟು ಕೈ ತೊಳ್ಕೊಳ್ಳೋದಕ್ಕೆ ಏನು ನಾವು ಯಾವುದೇ ಲಿಕ್ವಿಡ್ ಹ್ಯಾಂಡ್ ವಾಶು 200 ರೂಪಾಯಿದು 300 ರೂಪಾಯಿದು ಬಳಸಿ ಅಂತ ನಾನು ಹೇಳ್ತಾ ಇದ್ದೀನಿ. ನೀರು ಮತ್ತೆ
ಒಂದು ಕಾರ್ಬಾಲಿಕ್ ಸೋಪ್ ಅಂತ ಹೇಳ್ತೀನಿ. ಕಾರ್ಬಾಲಿಕ್ ಸೋಪ್ ಅಂತ ನಿಮಗೆಲ್ಲ ಗೊತ್ತಿದೆ, ಹಳೆ ಕಾಲದ್ದು ಲೈಫ್ ಬಾಯ್ ರೆಡ್ದು ಬರುತ್ತಲ್ಲ, ಅದು ಈಗಲೂ ಕೂಡ ಮೋಸ್ಟ್ಲಿ 4ರಿಂದ 5 ರೂಪಾಯಿ. ಆ ಕಾರ್ಬಾಲಿಕ್ ಸೋಪ್ ಅಲ್ಲಿ ಕೈ ತೊಳ್ಕೊಂಡು ನೀವು ಮಗು ಆರೈಕೆ ಮಾಡಿದ್ರೆ ಸಾಕು. ಯಾವುದೇ ಹೆಚ್ಚಿನ ದರ ಇರುವಂತಹ ಲಿಕ್ವಿಡ್ ಹ್ಯಾಂಡ್ ವಾಶ್ ಇರ್ಬೋದು, ಸ್ಯಾನಿಟೈಸರ್ಸ್ ಅಗತ್ಯ ಇಲ್ಲವೇ ಇಲ್ಲ. ಒಂದು. ಎರಡನೇದು, ನೀವು ಆ ಆಹಾರ ತಯಾರಿಸಬೇಕಾದ್ರೂ ಕೂಡ ಬಹಳಷ್ಟು ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಳಿ. ಮತ್ತೆ ಮಗು ಬೆಳವಣಿಗೆ ಆಗ್ಬೇಕಾದ್ರೆ ಹೆಚ್ಚು ಬೆಳಕಿರ್ಲಿ, ಮತ್ತೆ ವಾತಾವರಣ ಏನು ವೆಂಟಿಲೇಷನ್ ಅಂತ ಹೇಳ್ತೀರಿ, ಒಳ್ಳೆಯ ಗಾಳಿ ಇರಲಿ, ಬೆಳಕಿರ್ಲಿ, ಮತ್ತು ವಾತಾವರಣ ಮಕ್ಕಳಿಗೆ ಸ್ವಲ್ಪ ಹೆಚ್ಚು ಪೂರಕವಾದದಂತಂದ್ರೆ ಬಹಳಷ್ಟು ಥಂಡಿಗೆ ಎಕ್ಸ್ಪೋಸ್ ಆಗಬಾರ್ದು, ಸ್ವಲ್ಪ ಬೆಚ್ಚನೆಗೆ ವಾತಾವರಣ ಇದ್ದು ಆ ಒಂದು ಸೀಸನಲ್ ಅಲ್ಲಿ ಏನೇನು ದೊರಕುತ್ತೆ ತರಕಾರಿ ಚೀಪಾಗಿ ಅದನ್ನ ನೀವು ಬಳಸ್ಕೋಬಹುದು. ಮತ್ತು ಆ ಒಂದು ಸೀಸನಲ್ ಆ ಕಾಲಕ್ಕೆ ಸಿಗುವಂತಹ ಹಣ್ಣುಗಳನ್ನು ನೀವು ತಾಜಾ ಹಣ್ಣುಗಳು ಅದನ್ನ ರೆಫ್ರಿಜರೇಟಲ್ಲಿ ಇಡೋದು ಮತ್ತೆ ಇದು ಮಾಡೋದು ಅದು ಮಾಡ್ದಲೆ ಅದನ್ನು ಬಳಸ್ಕೊಳ್ಳೋದ್ರಿಂದ ಮಕ್ಕಳುಗಳಲ್ಲಿ ಒಂದು ಇಮ್ಯುನಿಟಿನ ನಾವು ಇನ್ನು ಚೆನ್ನಾಗಿ ಬೆಳೆಸಲಿಕ್ಕೆ ಸಹಕಾರಿ ಆಗುತ್ತೆ. ಇದಲ್ಲದೆ ಮತ್ತೆ ಒಂದು ಹಲವಾರು ಸೋಂಕುಗಳಂತ ನಾವು ತಡೆಗಟ್ಟಲಿಕ್ಕೆ ನಮ್ಮಲ್ಲಿ ನ್ಯಾಷನಲ್ ಇಮ್ಯುನೈಸೇಷನ್ ಶೆಡ್ಯೂಲ್ ಅಂತ ಇದೆ, ರಾಷ್ಟ್ರೀಯ ಲಸಿಕಾ ಕಾರ್ಯಕ್ರಮ. ಸೊ ಅದರಲ್ಲಿ ಕೂಡ ನಾವು ಹುಟ್ಟಿದ ಮಕ್ಕಳಿಗೆ BCG, OPV, ಹೆಪಟೈಟಿಸ್ B ಹಾಕೋದ್ರಿಂದ ಹಿಡಿದು 1.5 ತಿಂಗಳು, 2.5 ತಿಂಗಳು, 3.5 ತಿಂಗಳು, ನಂತರ 10 ತಿಂಗಳು, ನಂತರ 16 ತಿಂಗಳು, ತದನಂತರ 6 ವರ್ಷ, 5ರಿಂದ 6 ವರ್ಷ, ತದನಂತರ 10 ವರ್ಷ, 14 ಇಲ್ಲಿವರೆಗೂ ನಾವು ರೆಗ್ಯುಲರ್ ಆಗಿ ಹಲವಾರು ವ್ಯಾಕ್ಸಿನೇಷನ್ಸ್ ನಾವು ಮಾಡ್ತಾ ಇದ್ದೀವಿ. ಇದರಿಂದನೂ ಕೂಡ ಮಗುಗೆ ಬಹಳಷ್ಟು ವೈರಲ್ ಇಂದ ಬರುವಂತಹ ಕಾಯಿಲೆಗಳಿರ್ಬೋದು, ಬ್ಯಾಕ್ಟೀರಿಯಲ್ ಕಾಯಿಲೆಗಳಿರ್ಬೋದು, ಅದು ಶ್ವಾಸಕೋಶ ಸೋಂಕಿರ್ಬೋದು, ಅಥವಾ ಡಯೇರಿಯಾ ಅಂತ ಹೇಳ್ತೀವಿ, ಏನು ವಾಂತಿ ಭೇದಿ ಇರ್ಬೋದು, ಈ ಥರದ್ದು ಎಲ್ಲ ಕಾಯಿಲೆಗಳು ಕೂಡ ಆಮೇಲೆ ಜಾಂಡೀಸ್ ಅಂತ ಏನು ಕರಿತೀವಿ, ಇವೆಲ್ಲ ಬರುವಂತಹ ಸಾಧ್ಯತೆನ ಕಡಿಮೆ ಮಾಡುತ್ತೆ. ಯಾವಾಗ ಕಾಯಿಲೆಗಳು ಬರೋದಿಲ್ವೋ ಆವಾಗ ಮಕ್ಕಳು ಆರೋಗ್ಯವಾಗಿ ಬೆಳೀತವೆ, ತಿಂತವೆ, ಉಣ್ತವೆ, ಆಟವಾಡ್ತವೆ. ಸೊ ಆಗ ಆ ಒಂದು ವಯಸ್ಸಿಗೆ ಅನುಗುಣವಾಗಿ ಅವು ತೂಕ ಎಲ್ಲ ಚೆನ್ನಾಗಿರುತ್ತೆ ಮತ್ತು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಬೆಳವಣಿಗೆನೂ ಚೆನ್ನಾಗಾಗುತ್ತೆ. ಸೊ ಈ ಒಂದು ಏನು ಕಾರ್ಯಕ್ರಮಗಳು ಮತ್ತೆ ನೀವು ಮನೇಲಿ ಇವನ್ನೆಲ್ಲ ಅಳವಡಿಸ್ಕೊಳ್ಳೋದ್ರಿಂದ ನಿಜವಾಗಿಯೂ ಆ ಮಕ್ಕಳ ಒಂದು ಇಮ್ಯುನಿಟಿನ ನಾವು ಡೆವಲಪ್ ಮಾಡಲಿಕ್ಕೆ ಸಹಕಾರಿ ಆಗುತ್ತೆ ಅಂತ. ಖಂಡಿತ ಸರ್, ಭಾಳ ಒಳ್ಳೆಯ ವಿಚಾರಗಳನ್ನು ತಾವು ಡಾಕ್ಟರ್ ಶ್ರೀರಾಮ್ ಸರ್ ತುಂಬ ಚೆನ್ನಾಗಿ ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಾ. ಭಾಳ ಖುಷಿ ಏನು ಅಂತಂದರೆ ಈಗಿನ ಸಪ್ಲಿಮೆಂಟ್ರಿ ಫುಡ್ ಒಂದು ಮೇನಿಯಾದಲ್ಲಿ ನಿಜಕ್ಕೂ ಕೂಡ ಯಾವ ಥರದ ಆಹಾರ ಪದ್ಧತಿಯನ್ನು ಮಕ್ಕಳಿಗೆ ತಾಯಂದರು ಮಾಡಬೇಕು, ಸಹಜವಾಗಿ ಮನೆಯಲ್ಲೇ ಸಿಗುವಂಥ ಆಹಾರದಿಂದನೇ ಮಕ್ಕಳನ್ನು ಆರೋಗ್ಯವಾಗಿ ಕಾಪಾಡ್ಕೋಬೋದು, ಅವ್ರನ್ನ ಉತ್ತಮವಾಗಿ ಬೆಳೆಸ್ಬೋದು ಅನ್ನೋದನ್ನು ನಮ್ಮ ಕೇಳುಗರಿಗೆ ತುಂಬ ಮಾಹಿತಿಗಳನ್ನು ಕೊಟ್ಟಿದ್ದೀರಾ. ಒಂದು ಟಿಪ್ಸ್ ನಾನು ಪೇರೆಂಟ್ಸ್ಗೆ ಇಷ್ಟಪಡ್ತೀನಿ. ಹೇಳಿ. ಮಕ್ಕಳು ತಿನ್ನೋದಿಲ್ಲ ಅಂತ ಹೇಳೋದು, ಸೊ ಆದ್ದರಿಂದ ಮೊಬೈಲ್ಗಳು ಕೊಡೋದು, ಮತ್ತೆ ಟಿವಿಗಳು ಮುಂದೆ ಕೂಡಿಸೋದು, ಮತ್ತೆ ಇನ್ಯಾವುದೋ ಎಲೆಕ್ಟ್ರಾನಿಕ್ ಗೆಡ್ಗೆಟ್ಸ್ ಕೊಡೋದು, ಮತ್ತೆ ಅದಾದ್ಮೇಲೆ ನನ್ನ ಹತ್ರ ಬಂದು ಹೇಳ್ತಾರೆ ನನ್ನ ಮಗು ಫಸ್ಟ್ ಇವರೇ ಕೊಟ್ಟು ರೂಢಿ ಮಾಡಿಸಿರ್ತಾರೆ, ತದನಂತರ ನನ್ನ ಮಗು ಮೊಬೈಲ್ ಕೊಡ್ಲಿಲ್ಲ ಅಂತಂದ್ರೆ ಊಟ ಮಾಡೋದಿಲ್ಲ. ಸೊ ಫಸ್ಟ್ ನೀವು ಮಾಡಬೇಕಾದ್ರೆ ಒಳ್ಳೆಯ ಹವ್ಯಾಸಗಳನ್ನ ನಿಮ್ಮ ಮಕ್ಕಳಿಗೆ ಕಲಿಸಿ. ನೀವು ಫಸ್ಟು ಕೆಟ್ಟ ಹವ್ಯಾಸಗಳಿಗೆ ಕಲಿಸಿ ಮತ್ತೆ ಅದನ್ನು ಬಿಡಿಸ್ಬೇಕು ಅಂತ ಕಷ್ಟಪಡೋದ್ರಲ್ಲಿ ಅರ್ಥ ಇಲ್ಲ. ಸೊ ಯಾವಾಗಲೂ ಒಳ್ಳೆಯ ಒಂದು ಅಭ್ಯಾಸಗಳನ್ನು ಹುಟ್ಟಿನಿಂದಲೇ ನೀವು ರೂಢಿಸ್ಕೊಂಡ್ಬಿಡಿ. ಎರಡನೇದು, ನೀವು ಯಾವಾದರೂ ಅಪರೂಪಕ್ಕೊಂದ್ಸರಿ ಹೊರಗಡೆ ಹೋಗಿ ತಿನ್ನೋ ಅಂತ ಒಂದು ಪದ್ಧತಿ ಇಟ್ಕೋಬೇಕು. ಅದು ಬಿಟ್ಟು ನೀವು ಪ್ರತಿದಿನನೂ ರುಚಿ ಇರುತ್ತೆ ಅಂತಂದ್ಬಿಟ್ಟು ಹೊರಗಡೆದು ಒಂದು ಫುಡ್, ಅದು ಫಾಸ್ಟ್ ಫುಡ್ಸ್ ಅಂತ ಏನ್ ಕರಿತೀವಿ, ಪಿಜ್ಜಾ, ಬರ್ಗರ್ಸ್, ಜಂಕ್ ಫುಡ್ಸು, ಆಮೇಲೆ ಏನೋ ರೆಡಿ ಟು ಯೂಸ್ ಶುಗರ್ ಜ್ಯೂಸಸ್ಸು, ಅವೆಲ್ಲ ಯಾವುದೇ ಕಾರಣಕ್ಕೂ ಬಳಸಬೇಡಿ. ಇದರಿಂದ ಮಕ್ಕಳ ಆರೋಗ್ಯ ಹಾಳಾಗುತ್ತೆ ಮತ್ತು ಬೊಜ್ಜು ಬರುತ್ತೆ. ಸೊ ತದನಂತರ ನೀವು ಮಕ್ಕಳನ್ನ ಬರೀ ಮನೆಗಳಲ್ಲೇ ನೀವು ಕೂಡಾಕೋಬೇಡಿ. ದಿವಸ 1 ಗಂಟೆ, ಅರ್ಧ ಗಂಟೆ, ಬೆಳಿಗ್ಗೆನೋ ಸಾಯಂಕಾಲ ಆಟ ಆಡ್ಲಿಕ್ಕೆ ಬಿಡಿ. ಹೊರಗಡೆ ಅವರಿಗೆ ಫಿಸಿಕಲ್ ಎಕ್ಸರ್ಸೈಸ್ ಆಗಲಿ. ಆಟ ಅಂತಂದ್ರೆ ಏನ್ ಬೇಕಿರೋ ಆಗ್ಬೋದು, ಕ್ರಿಕೆಟ್ ಇರ್ಬೋದು, ಮನೆ ಮುಂದೆ ಓಡಾಡ್ಬೋದು, ವಾಕಿಂಗ್ ಮಾಡ್ಬೋದು, ಅಥವಾ ಸೈಕಲ್ ಓಡಿಸ್ಬೋದು, ಅಥವಾ ಪಾರ್ಕ್ಗಳಲ್ಲಿ ಅಡ್ಡಾಡಿಸ್ಬೋದು. ಆ ಥರ ಮಾಡಿ ಮನೆಗಳಲ್ಲೇ ಕೂಡಾಕ್ಸ್ಬೇಡಿ. ಮತ್ತೆ ಅವರ ಅಕ್ಕಪಕ್ಕದ ಮಕ್ಕಳ ಜೊತೆಗೆ ಸ್ವಲ್ಪ ಮಿಂಗಲ್ ಹಾಕ್ಬಿಡಿ.
ಆ ಮಿಂಗಲ್ ಆಗ್ಲಿಲ್ಲ ಅಂತಂದ್ರೆ ಬರೀ ಫೋನ್ಗಳಲ್ಲಿ ಅವ್ರ ಅಜ್ಜ ಅಜ್ಜಿನೋ ಇನ್ನೆಲ್ಲ ಇರ್ತಾರೆ, ಅವ್ರ ಜೊತೆ ಮಾತಾಡಿಸಿ ವಿಡಿಯೋ ಕಾಲ್ಸ್ ಮಾಡೋದ್ರಿಂದ ಉಪಯೋಗ ಆಗಲ್ಲ. ಪರ್ಸ್ನಲ್ ಆಗಿ ಹಂಗೆ ಫಿಸಿಕಲ್ ಆಗಿ ಅಕ್ಕಪಕ್ಕದವ್ರ ಜೊತೆ ಬೆರೆಲೆ ಬಿಟ್ರೆ ಮುಂದಿನ ದಿನಗಳಲ್ಲಿ ಕೂಡ ಅವರು ಚೆನ್ನಾಗಿ ಬೇರೆಯವ್ರ ಜೊತೆ ಹೆಂಗೆ ಬಿಹೇವ್ ಮಾಡಬೇಕು ಅಂತದ್ದು ಕೂಡ ಅಂದ್ರೆ ಒಂದು ಸೋಷಿಯಲ್ ಬಿಹೇವಿಯರ್ ಕೂಡ ನಾವು ಇಲ್ಲೇ ಕಲಿಸ್ಲಿಕ್ಕೆ ಆಗುತ್ತೆ. ಮತ್ತೆ ಕೇಕ್ಸು, ಈ ಪ್ಯಾಸ್ಟ್ರೀಸ್, ಬೇಕರಿ ಫುಡ್ ದಯವಿಟ್ಟು ಇದ್ರ ಹತ್ರ ಹೋಗ್ಬೇಡಿ. ಅಪರೂಪಕ್ಕೆ ಇಟ್ಕೊಂಡ್ರೆ ಯಾವುದೂ ಒಂದು ತಪ್ಪಲ್ಲ, ಬಟ್ ಅದನ್ನೇ ಒಂದು ಚಟ ಆಗಿ ಮಾಡಿ ಮಕ್ಕಳಿಗೆ ಹಾಳು ಮಾಡೋದ್ರಲ್ಲಿ ಪೋಷಕರು ಒಂದು ಬೇಜವಾಬ್ದಾರಿ ಅಂತಲೇ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಅದನ್ನು ನೀವು ಹುಟ್ಟಿನಿಂದಲೇ ಒಳ್ಳೆಯ ಅಭ್ಯಾಸಗಳನ್ನು ನೀವು ರೂಢಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಮನೆಗಳಲ್ಲಿ ನಿಮ್ಮ ಧರ್ಮಕ್ಕನುಗುಣವಾಗಿ ಸಂಸ್ಕಾರ ಇರ್ಬೋದು, ಮತ್ತು ಬೇರೆ ಒಳ್ಳೆಯ ಧ್ಯಾನ ಇರ್ಬೋದು, ಇವುಗಳನ್ನು ಕಲಿಸಿ ಮಕ್ಕಳುಗಳಲ್ಲಿ ನೀತಿ ಏನಿದೆ ಅದನ್ನು ಒಂದು ಕಲಿಸೋದ್ರಿಂದ ನಾವು ಮುಂದಿನಗಳಲ್ಲಿ ಅವರು ಬರೀ ಆರೋಗ್ಯಕ್ಕೆ ಅಷ್ಟೇ ಅಲ್ಲ, ಸಮಾಜದಲ್ಲಿ ಒಂದು ಒಳ್ಳೆಯ ಪ್ರಜೆ ಆಗಲಿಕ್ಕೂ ಕೂಡ ಒಂದು ಅನುಕೂಲ ಆಗುತ್ತೆ. ಖಂಡಿತ ಸರ್, ಭಾಳ ಚೆನ್ನಾಗಿ ನೀವು ನಮ್ಮ ಕೇಳುಗರಿಗೆ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದೀರಾ. ಖಂಡಿತ ತಾವು ಇಷ್ಟು ತಮ್ಮ ಬಿಡುವಿಲ್ಲದ ಸಮಯ, ತಾವು ಸರ್ಕಾರಿ ವೈದ್ಯರು, ಬಿಡುವಿಲ್ಲದ ಸಮಯದಲ್ಲೂ ಇಲ್ಲಿ ಬಂದು ಬಿಡುವು ಮಾಡಿಕೊಂಡು ನಮ್ಮ ಕೇಳುಗರಿಗೋಸ್ಕರ ಇಷ್ಟು ಒಳ್ಳೆಯ ಮಾತುಗಳನ್ನು, ಸಲಹೆಗಳನ್ನು ಕೊಟ್ಟಿದ್ದೀರಾ. ತಮಗೆ ಬಿಸಿಸುದ್ದಿ.com ಪರವಾಗಿ ಕೃತಜ್ಞತೆ.